ಸ್ಟೂಡೆಂಟ್ಸ್, ನಾವಿವತ್ತು ಸೈನ್ಸ್ನ ಇಂಟ್ರೊಡಕ್ಷನ್ ಅಬೌಟ್ ಸೈನ್ಸ್ ಮಾಡ್ಕೋಣ. ಯಾಕೆ ಅಂತಂದ್ರೆ ನಾವು ನಿನ್ನೆ ಬ್ರಿಡ್ಜ್ ಕೋರ್ಸ್ ಮ್ಯಾಥಮೆಟಿಕ್ಸ್ ನೋಡಿದ್ವು, ಅದೇ ತರ ಕನ್ನಡ ಬಂದಿದೆ. ಈಗ ಸೈನ್ಸ್ ಸೆಂಟರ್ನ ನೋಡ್ತಾ ಹೋಗೋಣ. ಮೊದಲಿಗೆ ಸೈನ್ಸ್ ಅಂದ ತಕ್ಷಣ ನಮ್ಮ ಪ್ರಶ್ನೆ ಬರೋದು ವಾಟ್ ಈಸ್ ಸೈನ್ಸ್ ಅಂತ. ಯಾಕೆಂತಂದ್ರೆ ನಮ್ಗೆ ಎಲ್ಗೋದ್ರೂ ನಮಗೆ ಕಾಣಿಸೋ ಪ್ರಶ್ನೆಗಳು ಸೈನ್ಸ್ ಅಂತ. ಈಗ ಸೈನ್ಸ್ ಅಂತಂದ್ರೆ ಪ್ರಶ್ನೆಗಳ ಮೇಲೆ ಹುಟ್ಟಿದ್ದು ಸೈನ್ಸ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾವೀಗ ನೀವೆಲ್ಲ ಈಗ SSLC ಪಾಸ್ ಆಗಿದ್ರೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ PUC ಗೆ ಸೈನ್ಸ್ ಕ್ಲಾಸ್ ಮೂಲಕ ಕುಂತಿದ್ದೀರ ಅಂತ ಅನ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಕ್ಲಾಸ್ ಫಿಸಿಕ್ಸ್ ಕ್ಲಾಸ್ ಬೇಕು ಅನ್ಕೊಳ್ಳಿ. ಫಿಸಿಕ್ಸ್ ಲೆಕ್ಚರರ್ ಬಂದ ತಕ್ಷಣ ಫಸ್ಟ್ ಪ್ರಶ್ನೆ ಕೇಳಿದ್ರೆ ಗೊತ್ತಾ, ಹಾಯ್ ಸ್ಟೂಡೆಂಟ್ಸ್ ವಾಟ್ ಈಸ್ ಸೈನ್ಸ್ ಅಂತ ಅಂತಾರೆ. ಯಾರು ಆನ್ಸರ್ ಹೇಳಲ್ಲ. ಅವ್ರೇನು ಹೇಳ್ತಾರೆ, ನಿಮ್ದೆಲ್ಲ ಇಂಟ್ರೊಡ್ಯೂಷನ್ ಮಾಡ್ಬಿಟ್ಟು ನಾನು ನಾಳೆ ವಾಟ್ ಈಸ್ ಸೈನ್ಸ್ ಅಂತ ಹೇಳಿ ಅಂತ ಹೋಗ್ತಾರೆ. ನೆಕ್ಸ್ಟು ಬಯಾಲಜಿ ಸರ್ ಬಂದರು. ಬಯಾಲಜಿ ಸರ್ ಬರ್ತಾರೆ, ನೀವು ಬಯಾಲಜಿ ಸರ್ ಬಂದರೆ ಬೇರೆ ಏನೋ ಕೇಳ್ಬೋದು ಅಂತ ನೀವು ಅಂದ್ಕೊಂಡ್ರೆ ಮತ್ತೆ ಅವ್ರು ಕೇಳಿದ್ರು ಸ್ಟೂಡೆಂಟ್ಸ್ ವಾಟ್ ಈಸ್ ಸೈನ್ಸ್ ಅಂತ. ನೆಕ್ಸ್ಟ್ ಅವ್ರು ಹಂಗೆ ಆಯಿತು, ಇಂಟ್ರೊಡಕ್ಷನ್ ಮುಗಿಸ್ಕೊಂಡ್ರು, ಹೋದ್ರು, ನಾಳೆ ಆನ್ಸರ್ ಹೇಳಿ ಅಂತ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಟೀಚರ್ ಬರ್ತಾರೆ. ನೀವೇನಂತ ಮ್ಯಾಥಮೆಟಿಕ್ಸ್ ಬಂದರು, ಇವರು ವಾಟ್ ಈಸ್ ಮ್ಯಾಥಮೆಟಿಕ್ಸ್ ಅಂತ ಕೇಳ್ಬೋದು. ಯಾಕಂದ್ರೆ ಸೈನ್ಸ್ ಅಂತ ಕೇಳಂಗಿಲ್ಲಲ್ಲ, ನಮಗೆ ಗೊತ್ತು ಸೈನ್ಸೇ ಬೇರೆ ಮ್ಯಾಥ್ಸೇ ಬೇರೆ ಅಂತ. ಆದರೆ ಮ್ಯಾಥ್ಸ್ ಟೀಚರ್ ಬಂದು ನಿಮಗೆ ಫಸ್ಟ್ ಕ್ವಶನ್ ಕೇಳೋದು ವಾಟ್ ಈಸ್ ಅಂತ. ನಿಮಗೆ ಇಮಾಮ್ ಸಾಬ್ಗೂ ಗೋಕುಲಾಷ್ಟಮಿಗೂ ಅದೆಂಥ ಸಂಬಂಧ, ಈ ಸೈನ್ಸ್ಗೂ ಮ್ಯಾಥ್ಸ್ಗೂ ಎಲ್ಲಿ ಸಂಬಂಧ ಅಂತ ನಿಮ್ಗೆ ಅನ್ಸುತ್ತೆ. ಆದರೆ ಇವರೆಲ್ಲರೂ ವಾಟ್ ಈಸ್ ಸೈನ್ಸ್ ಅಂತ ಕೇಳ್ತಾ ಇರ್ಬೇಕಾದ್ರೆ, ಹಾಗಾದ್ರೆ ನಾವು ಸೈನ್ಸ್ ಅನ್ನ ಯಾವ ರೀತಿ ಕಲಿಬಹುದು ಅಥವಾ ಏನನ್ನ ಕಲಿಬೇಕು ಅಂತ ನಾವಿಲ್ಲಿ ತಿಳಿದೋಗೋಣ ಬನ್ನಿ. ಸರ್, ಹಾಗಾದ್ರೆ ನೀವು ಹೇಳಿದ್ರಿ ಸೈನ್ಸ್ ಟೀಚರ್ ಮ್ಯಾಥ್ಸ್ ಟೀಚರ್ ಬರ್ತಾರೆ, ಅವರು ಸೈನ್ಸ್ ಅಂದ್ರೆ ಏನು ಅಂತ ಕೇಳ್ತಾರೆ, ಮತ್ತೆ ಅವ್ರದ್ದು ಒಂದು ಇಂಟ್ರೊಡಕ್ಷನ್ ಏನಿರುತ್ತೆ ಅದನ್ನ ಮಾಡ್ಕೊತಾರೆ, ಹೊರಟೋಗ್ಬಿಡ್ತಾರೆ. ಹಾಗೆ ಫಿಸಿಕ್ಸು ಅವರು ಬರ್ತಾರೆ, ಅವರು ಅದೇ ಮಾಡ್ತಾರೆ. ಮತ್ತೆ ಬಯಾಲಜಿ ಅವರು ಬರ್ತಾರೆ, ಅವರು ಕೂಡ ಅದೇ ಮಾಡ್ತಾರೆ. ಹಾಗೇನೆ ಕೆಮಿಸ್ಟ್ರಿ ಅವ್ರು ಬಂದ್ರು ಕೂಡ ಅವರು ಅದನ್ನೇ ಮಾಡ್ತಾರೆ. ಆದ್ರೆ ನಮ್ಮ ಮಕ್ಕಳಿಗೆ ಅಥವಾ ಅಲ್ಲಿ ಕೂತಿರುವಂತವ್ರಿಗೆ ಸೈನ್ಸ್ ಅಂದ್ರೆ ಏನು ಅಂತಾನೆ ತಿಳ್ಕೊಳ್ಳಲ್ಲ ಆ ದಿನ ಎಲ್ಲ. ಹಾಗಾದ್ರೆ ಸೈನ್ಸ್ ಅಂದ್ರೆ ಏನು ಸರ್? ಈಗ ಸೈನ್ಸ್ ಅಂದ್ರೆ ವಾಟ್ ಈಸ್ ಸೈನ್ಸ್ ಅಂತ ಸ್ಟೇಟ್ಮೆಂಟ್ ಅನ್ನ ತಗೊಂಡ್ರೆ ಹಿಂಗೆ ಹೇಳ್ಬೋದು, ಸೈನ್ಸ್ ಇಸ್ ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್. ನೋಡಿ ಬರ್ತೀನಿ, ನೀವಿಲ್ಲಿ ಗಮನಿಸಬೇಕಾಗಿರೋದು ಸೈನ್ಸ್ ಇಸ್ ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್ ಅಂತಂದ್ರೆ ನಾವು ಫಸ್ಟ್ ಪ್ರಶ್ನೆ ಬರೋದು ವಾಟ್ ಈಸ್ ನಾಲೆಡ್ಜ್, ಹೌದಲ್ವಾ? ಸೊ ಈ ವಾಟ್ ಈಸ್ ನಾಲೆಡ್ಜ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಅಮ್ಮ ಕಾಫಿ ಮಾಡ್ತಾರೆ ಅಂತ ಅನ್ಕೊಳ್ಳೋಣ, ಅಥವಾ ಟೀ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಆ ಟೀ ಮಾಡೋದಿದೆಯಲ್ಲ ಅಥವಾ ಕಾಫಿ ಮಾಡೋದಿದೆಯಲ್ಲ ಅದು ನಾಲೆಡ್ಜ್. ಬಟ್ ಅಮ್ಮ ಟೀ ಹೆಂಗ್ ಮಾಡ್ತಾರೆ? ಹಾಲು ಹಾಕಿ, ನೀರು ಹಾಕಿ, ಸಕ್ಕರೆ ಹಾಕಿ, ಕಾಫಿ ಪುಡಿ ಹಾಕಿ ಹುಡುಗಿ ಬೇಯಿಸ್ತಾರ? ಇಲ್ವಲ್ಲ. ಅಮ್ಮ ಏನ್ ಮಾಡ್ತಾರೆ? ಫಸ್ಟ್ ಹಾಲು ಹಾಕ್ತಾರೆ, ಸಕ್ಕರೆ ಹಾಕಿರ್ತಾರೆ, ಅದು ಬೇಯಿಸ್ತಾರೆ, ಅದು ಉಕ್ಕಿ ಬರುವಂತ ಸಂದರ್ಭದಲ್ಲಿ ಕಾಫಿ ಪುಡಿ ಹಾಕಿ ಆಮೇಲೆ ಅದನ್ನ ಸೋರಿಸಿ ಅವು ಲೋಡ್ ಕೊಟ್ರೆ ಅದು ಕಾಫಿ, ಹೌದಾನೆ? ಅಂತಂದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ, ಅಂದ್ರೆ ಸಿಸ್ಟಮ್ ಇದೆ. ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಕಾಫಿ ಮಾಡೋದು ನಾವು ಮಾಡ್ತಾ ಹೋಗ್ತೀವಿ. ಕಾಫಿ ಮಾಡೋದು ನಾಲೆಡ್ಜ್ ಆದರೆ ಆ ಕಾಫಿ ಮಾಡೋಕೆ ಒಂದು ಸಿಸ್ಟಮ್ ಇದೆಯಲ್ಲ, ಇದು ಎರಡನ್ನೂ ಸೇರಿಸಿ ನಾವು ಸೈನ್ಸ್ ಅಂತ ಹೇಳೋದು. ಸೈನ್ಸ್ ಇಸ್ ದ ಸಿಸ್ಟಮ್ಯಾಟಿಕ್ ಸ್ಟಡಿ. ಈ ವರ್ಕ್ ಈಗ ಸಿಸ್ಟಮ್ಯಾಟಿಕ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ನಾವು ಹ್ಯೂಮನ್ ಬೀಯಿಂಗ್ಸ್ ಇದೀವಿ, ನಾವು ಬ್ರೀತ್ ಮಾಡ್ತೀವಿ ಅಥವಾ ನಾವು ಓಡಾಡ್ತೀವಿ, ಅಥವಾ ನಮ್ಮ ಬಾಡಿಯಲ್ಲಿ ಎಷ್ಟೊಂದು ಆರ್ಗನ್ಸ್ ಇದಾವೆ, ಎಷ್ಟೊಂದು ಫಂಕ್ಷನಿಂಗ್ ಎಲ್ಲ ಮಾಡುತ್ತೆ. ಇದು ಜ್ಞಾನ. ಅಂದ್ರೆ ನಮ್ಮ ಬಾಡಿಲಿ ಎಷ್ಟೊಂದು ಆರ್ಗನ್ಸ್ ಇದೆ, ಇದೆಲ್ಲ ವರ್ಕ್ ಮಾಡ್ತಿದೆ, ನಾನು ಉಸಿರಾಡ್ತೀನಿ ಅಥವಾ ನಾನು ಓಡಾಡ್ತೀನಿ, ಇದೆಲ್ಲ ಜ್ಞಾನ. ಆದ್ರೆ ಇದೆಲ್ಲ ಹೇಗೆ ವರ್ಕ್ ಆಗ್ತಿದೆ, ಇದೆಲ್ಲ ಯಾಕೆ ವರ್ಕ್ ಆಗ್ತಿದೆ ಅನ್ನೋ ಪ್ರಶ್ನೆಗಳ ಮೂಲಕ ನಾವು ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡ್ತೀವಲ್ಲ. ಹೇಗೆಂತಂದ್ರೆ ನಾವು ಹಾರ್ಟ್ ಅಂತ ತಗೊಂಡ್ರೆ ಹಾರ್ಟ್ ಅಲ್ಲಿ ಹೆಂಗೆ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ, ಸರ್ಕ್ಯುಲೇಷನ್ ಎಲ್ಲ ಹೆಂಗಾಗುತ್ತೆ, ಅದರಲ್ಲಿ ಏನೇನು ಹೋಗುತ್ತೆ, ಆ ಬ್ಲಡ್ ಲಿಂದ ಏನೇನು ಸೆಲ್ಗಳಿಗೆ ಹೋಗುತ್ತೆ, ಸೆಲ್ಗಳಿಂದ ವಾಪಸ್ ಏನು ಹಾರ್ಟಿಗೆ ಬರುತ್ತೆ, ಇದನ್ನೆಲ್ಲ ಸಿಸ್ಟಮ್ಯಾಟಿಕ್ ನಾವು ಸ್ಟಡಿ ಮಾಡ್ತೀವಲ್ಲ, ಇದೇ ಸೈನ್ಸ್. ಸರ್, ಇವಾಗ ನೀವು ಹೇಳಿದ್ರಿ ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್ ಅಂತ. ಹಾಗಾದ್ರೆ ನಾವು ವ್ಯವಸ್ಥಿತವಾಗಿ ಒಂದು ವಿಜ್ಞಾನನ ಕಲಿತಾ ಹೋದ್ರೆ ಅದನ್ನ ನಾವು ಸೈನ್ಸ್ ಅಂತ ಹೇಳ್ತೀವಿ ಅಂತ ಹೇಳಿದ್ವಿ. ಹಾಗಾದ್ರೆ ಈ ಸೈನ್ಸ್ನ ತಗೊಂಡಾಗ ನಮಗೆ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂತ ಕ್ಲಾಸಿಫಿಕೇಶನ್ಸ್ನ ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನ ಯಾತಕ್ಕೋಸ್ಕರ ಮಾಡ್ಕೊಂಡು ಹೋಗಿದ್ದಾರೆ? ನಾವಿಲ್ಲಿ ಫಸ್ಟ್ ಅರ್ಥ ಮಾಡ್ಕೋಬೇಕಾದ್ರು ನಾವು ಸೈನ್ಸ್ ನಾವು ಡಿವೈಡ್ ಮಾಡಿಲ್ಲ. ನಾವು ಸೈನ್ಸ್ ನ ಡಿವೈಡ್ ಮಾಡಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಮ್ಯಾಥ್ಸ್ ಅಂತ ಮಾಡ್ಕೊಂಡಿಲ್ಲ. ಸೈನ್ಸ್ ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಒಂದು, ಈಗ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಅಂತಂದ್ರೇನು? ಈಗ ಹೆಸರಲ್ಲೇ ಇದೆ ಫಿಸಿಕಲ್, ಅಂದ್ರೆ ನಮ್ಮ ಕಣ್ಣಿಗೆ ಅಥವಾ ನಾವು ಸುತ್ತಮುತ್ತ ನೋಡೋಕೆ ನಮಗೆ ಕಾಣೋ ತರ ಅಥವಾ ನಮ್ಮ ಅನುಭವಕ್ಕೆ ಬರೋ ತರ ಏನಿದೆಯೋ ಅದನ್ನ ಸ್ಟಡಿ ಮಾಡೋದು. ಫಾರ್ ಎಕ್ಸಾಂಪಲ್ ಈ ಕಣ್ಬಿಟ್ಟು ನೋಡಿದ್ರೆ ಈ ಮನೆ ಇದೆ ಅಂದ್ರೆ ಹೇಗೆ ಕಟ್ಟಿದ್ರು, ಇಟ್ಟಿಗೆ ಇದೆ, ಇಟ್ಟಿಗೆಯಿಂದ ಕಟ್ಟಿದ್ದಾರೆ, ಗೋಡೆ ಇದೆ, ಜೊತೆಗೆ ಈಗ ಆಚೆ ಹೋಗಿ ನೋಡಿದ್ರೆ ಆಕಾಶ ಕಾಣುತ್ತೆ, ಆಕಾಶದಲ್ಲಿ ನಕ್ಷತ್ರಗಳಿದಾವೆ, ಗ್ರಹಗಳಿದಾವೆ, ಇದೆಲ್ಲ ಏನ್ ಗೊತ್ತು. ಈ ತರ ಟೋಟಲ್ ತಿಳ್ಕೊಂತ ಹೋದ್ರೆ ಅದು
ಫಿಸಿಕ್ಸ್ ಆಗುತ್ತೆ. ಅಥವಾ ಇನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ಆಟಮ್ಸು ಮತ್ತೆ ಮಾಲಿಕ್ಯೂಲ್ಸು ಇದನ್ನೆಲ್ಲ ನೋಡ್ತಾ ಹೋದ್ರೆ ಅದು ಫಿಸಿಕ್ಸ್ ಆಗುತ್ತೆ. ಅದೇ ತರ ಕೆಮಿಸ್ಟ್ರಿ ಅಂತಂದ್ರೇನು, ಕೆಮಿಕಲ್ಸ್ ಅಂತ ನಾವು ಕರಿಬೋದಾ. ಈ ಕೆಮಿಕಲ್ಸ್ ಅಂತಂದ್ರೆ ನಾವು ಈಗ ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಅಂತಂದ್ರೆ ನಾವು ಮಾತಾಡ್ತೀವಿ ಸ್ಟೂಡೆಂಟ್ ಮತ್ತೆ ಟೀಚರ್ದು ಕೆಮಿಸ್ಟ್ರಿ ಚೆನ್ನಾಗಿರ್ಬೇಕು. ಕೆಮಿಸ್ಟ್ರಿ ಅಂತಂದ್ರೆ ಹೊಂದಾಣಿಕೆ ಅಂತಂದ್ರೆ ನಮಗೆ ಗೊತ್ತು ಕಾರ್ಬನ್ ಡೈಆಕ್ಸೈಡ್ ಇಸ್ ಮೇಡ್ ಅಪ್ ಆಫ್ 1 ಕಾರ್ಬನ್ ಆಟಮ್ ಅಂಡ್ 2 ಆಕ್ಸಿಜನ್ ಆಟಮ್ ಅಂತ CO2. ಹಾಗಾದ್ರೆ ಈ ಎರಡು ಕಾಂಬಿನೇಷನ್ ಹೆಂಗ್ ವರ್ಕ್ ಆಗ್ತಿದೆ, ಈ ಎರಡು ಹೆಂಗ್ ಸೇರ್ಕೊಂಡಿದ್ದಾವೆ. ಈಗ ನಾವು ಹೇಳ್ಬೋದು ಆಕ್ಸಿಜನ್ ಒಳ್ಳೆದು ಸರ್, O2 ಮಾತ್ರ ಬೇಕು, C ಬೇಡ ಅಂತಂದ್ರೆ ಬಿಡಕ್ಕಾಗತ್ತಾ? ವಿತೌಟ್ CO2 ವಿ ಕಾಂಟ್ ಗೆಟ್ ದ ಆಕ್ಸಿಜನ್ ಫ್ರಮ್ ದ ಪ್ಲಾಂಟ್ಸ್, ರೈಟ್? ಹಾಗಾಗಿ ಈ ಕಾಂಬಿನೇಷನ್ ಹೆಂಗಾಗಿದೆ, ಈ ಎರಡರ ಮಧ್ಯೆ ಕೆಮಿಸ್ಟ್ರಿ ಹೇಗಿದೆ. ಕೆಮಿಸ್ಟ್ರಿ ಅಂತಂದ್ರೆ ತಾನೆ ನಾವು ಕಲಿಯೋದೇ ಆಟಮ್ಸ್ ಮಾಲಿಕ್ಯೂಲ್ಸ್, ಅದರಲ್ಲಿ ಯಾವ ತರ ಆಟಮ್ಸ್ ಸೇರ್ಕೊಂಡಿದೆ, ಅದ್ರಲ್ಲಿ ಯಾವ ತರ ಬಾಂಡಿಂಗ್ ಇದೆ, ಅಥವಾ ಪೀರಿಯಡ್ ಟೇಬಲ್ ಹೆಂಗಿದೆ, ಆ ಪೀರಿಯಡ್ ಟೇಬಲ್ ನಾವು ಯಾವ್ಯಾವ್ದನ್ನ ಈಗ ಯಾವ್ಯಾವ ಸಿಕ್ಕಿದಾವೆ ಆಟಮ್ಸ್. ಫಾರ್ ಎಕ್ಸಾಂಪಲ್ ಈಗ ಹೈಡ್ರೋಜನ್ ಇಂದ ಹಿಡಿದು 130 140 ಪ್ಲಸ್ ಆಟಮ್ ಹೊಸ ಆಟಮ್ಗಳು ಸಿಗ್ತಾ ಹೋಗಿದಾವೆ. ಅಂತಂದ್ರೆ ನಾವು ಈ ಕೆಮಿಸ್ಟ್ರಿ ಇಲ್ಲಿ ಹೊಂದಾಣಿಕೆ, ಸಮಾಜ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಬೇಸಿಕ್ ಲೆವೆಲ್ ಆಗಿ ಏನೇನೆಲ್ಲ ಇದೆ ಆ ಕೆಮಿಸ್ಟ್ರಿ, ಅದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ತಗೊಂಡಿದ್ದೆ ಕೆಮಿಸ್ಟ್ರಿ ಆಗಿರ್ಬೋದು. ಈಗ ಬಯಾಲಜಿ ಅಂತ ಹೇಳ್ತೀವಿ. ಬಯೋ ಅಂತ ತಕ್ಷಣ ನಿಮ್ಗೆ ಸಿಗ್ತಕ್ಕಂಥದ್ದೇನು, ಲಿವಿಂಗ್ ಆರ್ಗನ್ಸ್ ಅಂತ, ಅಂದ್ರೆ ಲಿವಿಂಗ್ ಥಿಂಗ್ಸ್ ಅಂತ. ನಾವೇನು ಲಜಿ ಬಯೋ ಅಂತಂದ್ರೆ ಲಿವಿಂಗ್ ಥಿಂಗ್ಸ್, ಲಜಿ ಅಂತಂದ್ರೆ ಸ್ಟಡಿ ಅಂದ್ರೆ ಲಿವಿಂಗ್ ಥಿಂಗ್ಸ್ ನ ಸ್ಟಡಿ ಮಾಡೋದು. ಫಾರ್ ಎಕ್ಸಾಂಪಲ್ ನಂದು ಬಾಡಿ ಆರ್ಗನ್ಸ್ ಹೆಂಗ್ ವರ್ಕ್ ಮಾಡ್ತೇವೆ, ಪ್ಲಾಂಟ್ ಆರ್ಗನ್ಸ್ ಹೆಂಗಿದೆ, ಅದೇ ತರ ಈ ಚಿಕ್ಕ ಚಿಕ್ಕ ಫಂಗೈಸ್ ಇದೆ ಅಥವಾ ಅಮೀಬಾ ಇದೆ, ಇದೆಲ್ಲ ಹೆಂಗೆ ವರ್ಕ್ ಆಗ್ತಿದೆ ಅದು ಅಂದ್ರೆ ಲಿವಿಂಗ್ ಥಿಂಗ್ಸ್ ಒಳಗೆ ಏನೇನೆಲ್ಲ ವರ್ಕ್ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ನಾವು ಊಟ ಮಾಡ್ತೀವಿ, ಅದು ಡೈಜೆಷನ್ ಆಗುತ್ತೆ, ಆ ಸಿಸ್ಟಮ್ ಹೆಂಗ್ ವರ್ಕ್ ಆಗ್ತಾ ಇದೆ, ಈ ತರದ ತಿಂಗಳ ತಿಳ್ಕೊಳ್ಳಿಕ್ಕೆ ನಾವು ತಗೊಂಡಿದ್ದೆ ಬಯಾಲಜಿ. ಅಂತಂದ್ರೆ ನಾವು ಇದು ಅರ್ಥ ಮಾಡ್ಕೋಬೇಕು ಇಷ್ಟೇ, ನಾವು ಒಟ್ಟಿಗೆ ನೋಡಿದ್ರೆ ಈಗ ಏನೋ ಹೇಳ್ತಾರಲ್ಲ, ಈ ಒಂದು ಬಿಲ್ಡಿಂಗ್ ಅಥವಾ ಒಂದು ಮನೆ ನಾವು ಒಟ್ಟಿಗೆ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ, ಇದು ತಗೊಂಡೋಗಿ ಎಲ್ಲಿಂದ ತಗೊಂಡು ಇಟ್ಟಿರ್ತಾರ ಕಾಣಿಸುತ್ತೆ. ಆದ್ರೆ ನಾವು ಅದನ್ನೇನೆ ಸ್ಟಡಿ ಮಾಡ್ಬೇಕು ಅಂತ ಹೇಳ್ಬೇಕು, ಬೇಸ್ಮೆಂಟ್ ಇಂದಲೇ ಹೋಗ್ಬೇಕಾನೆ. ಒಂದು ಬಿಲ್ಡಿಂಗ್ ಹೆಂಗ್ ಕನ್ಸ್ಟ್ರಕ್ಟ್ ಆಗಿದೆಯೋ ಅದೇ ತರ ನಾವು ಡಿವೈಡ್ ಮಾಡ್ಕೋಬೇಕು. ನೀವು ಇಟ್ಟಿಗೆ ಬೇರೆ, ಮರಳು ಬೇರೆ, ಸಿಮೆಂಟ್ ಬೇರೆ, ಅದೇ ತರ ಕಿಟಕಿ ಬಾಗ್ಲು, ಅಂದ್ರೆ ನಾವೆಲ್ಲ ಡಿವೈಡ್ ಮಾಡ್ಕೊಂಡು ಹೋಗ್ತೀವಲ್ಲ ನಮ್ಮ ಕನ್ವೀನಿಯನ್ಸ್ಗೆ, ಅದನ್ನ ಒಟ್ಟಾಗಿ ಗುಂಪಾಗಿರೋದನ್ನ ನಮ್ಮ ಕನ್ವೀನಿಯನ್ಸ್ಗೆ ನಾವು ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡಿದೀವಿ. ಈ ಪಾರ್ಟ್ ಏನಕ್ಕೆ ಅಂತಂದ್ರೆ ಅದರಲ್ಲಿ ಪಾರ್ಟ್ ಇದೆ, ಸೈನ್ಸ್ ಅಲ್ಲಿ ಪಾರ್ಟ್ ಇದೆ ಅಂತಲ್ಲ, ನಮ್ಮ ಸ್ಟಡಿಗೆ ಈಸಿ ಆಗ್ಲಿ ಅಂತಂದ್ರೆ ಫಿಸಿಕಲ್ ಆಗಿರೋದೆಲ್ಲ ಒಂದು ವೇನಲ್ಲಿ ಇರಲಿ ಅಥವಾ ಒಂದ್ ಕಡೆ ಇರಲಿ, ಕೆಮಿಕಲ್ಸ್ ಅಥವಾ ಕಾಂಪೋನೆಂಟ್ಸ್ ಅದನ್ನ ಒಂದ್ ಕಡೆ ಇಟ್ಟಿದೀವಿ, ಲಿವಿಂಗ್ ಥಿಂಗ್ಸ್ ಬಗ್ಗೆ ಬಯಾಲಜಿ ಅಂತ ಇನ್ನೊಂದ್ ಕಡೆ ಇಟ್ಟಿದೀವಿ. ಈ ತರ ನಮ್ಮ ಒಂದು ಕನ್ವೀನಿಯನ್ಸ್ಗೆ ಅಂದ್ರೆ ನಮ್ಮ ಸ್ಟಡೀಸ್ಗೆ ಕನ್ವೀನಿಯನ್ಸ್ಗೆ ನಾವು ಸೈನ್ಸ್ ನ ಡಿವೈಡ್ ಮಾಡ್ಕೊಂಡು ನಾವು ಓದ್ತಿದೀವಿ. ಬಿಟ್ರೆ ಅದರಲ್ಲಿ ಸೈನ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಡಿವಿಷನ್ ಇಲ್ಲ. ಸರ್, ಹಾಗಾದ್ರೆ ನೀವು ಹೇಳಿದ್ರಿ ಇವಾಗ ಸೈನ್ಸ್ನ ಹೇಗೆ ಕಲಿಬೇಕು ಅನ್ನೋದಕ್ಕೆ ಇವಾಗ ಒಂದು ಅರ್ಥ ಸಿಕ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಇಲ್ಲಿ ಕ್ಲಾಸಿಫಿಕೇಶನ್ ಮಾಡ್ಕೊಂಡಿರುವಂತಹ ಫಿಸಿಕ್ಸೇ ಆಗಿರ್ಬೋದು ಅಥವಾ ಬಯಾಲಜಿ, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇದೆಲ್ಲ ಕೇವಲ ನಮ್ಮ ರೆಫರೆನ್ಸ್ಗೋಸ್ಕರ ನಾವು ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಅಲ್ವಾ. ಸೊ ನಾವು ಫಿಸಿಕಲ್ ಆಗಿರೋ ಒಂದು ಥಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ನಾವು ಫಿಸಿಕ್ಸ್ನ ಕಲಿತಾ ಹೋದ್ರೆ ಲಿವಿಂಗ್ ಥಿಂಗ್ಸ್ ಅಂದ್ರೆ ಜೀವಂತ ವಸ್ತುಗಳ ಬಗ್ಗೆ ಅಥವಾ ಜೀವಂತವಾಗಿರುವಂತಹ ಒಂದು ಜೀವಿಗಳ ಬಗ್ಗೆ ತಿಳ್ಕೊಳ್ಳೋಕೆ ನಾವು ಬಯಾಲಜಿನ ಕಲಿತಾ ಹೋಗ್ತೀವಿ. ಹಾಗೆಯೇ ನಾವು ಕೆಮಿಕಲ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಒಂದು ಕೆಮಿಸ್ಟ್ರಿನ ಕಲಿತಾ ಹೋಗ್ತೀವಿ. ಕ್ಯಾಲ್ಕುಲೇಷನ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಮ್ಯಾಥಮೆಟಿಕ್ಸ್ನ ಕಲಿತಾ ಹೋಗ್ತೀವಿ. ಇದೆಲ್ಲದೂ ಕೂಡ ನಮ್ಮ ಒಂದು ಅಂಡರ್ ಸೈನ್ಸ್ ಅಲ್ಲೇ ಬರ್ತಾ ಹೋಗುತ್ತೆ. ಹಾಗಾದ್ರೆ ನಾವು ಈ ಸೈನ್ಸ್ನ ಕಲಿಯೋದಕ್ಕೆ ಇದೆಲ್ಲ PU ಲೆವೆಲ್ಗಾಯಿತು. ಹಾಗಾದ್ರೆ ಹೈಸ್ಕೂಲ್ ಲೆವೆಲ್ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಈ ಸೈನ್ಸ್ನ ಹೇಗೆ ತಿಳ್ಕೊಳ್ಳೋದು ಅಥವಾ ಸೈನ್ಸ್ನ ತಿಳ್ಕೊಳ್ಳೋಕ್ಕೆ ಆ ವಿದ್ಯಾರ್ಥಿಗಳಲ್ಲಿ ಏನಿರಬೇಕು ಅಂತ ಕೇಳ್ತಾ ಇದ್ದೀನಿ. ಈಗ ನೀವು ಕೇಳಿದ್ರಿ ಇದೆಲ್ಲ ಸೈನ್ಸ್ ಅಂತ ಅಥವಾ ಇದು ಡಿವೈಡ್ ಮಾಡ್ಕೊಂಡು ಅಥವಾ ನಾವು ಸಿಸ್ಟಮೆಟಿಕ್ ಸ್ಟಡಿ ಮಾಡ್ತೀವಿ ಅಂತ ಹೊರಟಾಗ ಸೈನ್ಸ್ ಅನ್ನೋದು PUC ಆಗುತ್ತೆ ಅಂತ. ಆದ್ರೆ ಅದು ತಪ್ಪು ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ನಾವು ಸೈನ್ಸ್ ನ ಕಲಿಯಕ್ಕೆ ಆರಂಭ ಮಾಡಿ ಯಾವ್ದು ಗೊತ್ತಾ, ನಾನು ಮಗುವಾಗಿ ನಾನು ಮಾತನಾಡಕ್ಕೆ ಕಲಿಯಕ್ಕೆ ಆರಂಭ ಮಾಡಿದ್ದ. ಈಗ ನೀವು ಒಂದು ಮಗುನ ಗಮನಿಸಿ, ಅಪ್ಪ ಮಗುನ ಕರ್ಕೊಂಡು ಹೋಗ್ತಿದ್ದೇನೆ ಅಂತಂದ್ರೆ ಆ ಮಗು ಆ ಕಾಗೆ ನೋಡಿದ್ರು ಅಪ್ಪ ಅದೇನು, ಅದ್ಯಾಕೆ ಮುಗ್ತಾ ಇದೆ, ಅಥವಾ ಈ ಕರು ಯಾಕೆ ಹಿಂಗ್ ಓಡಾಡ್ತಾ ಇದೆ, ಅಥವಾ ಈ ಹಸು ಯಾಕೆ ಹಾಲು ಕೊಡ್ತಾ ಇದೆ ಅಂದ್ರೆ ಆ ಮಗುಗೆ ಪ್ರತಿಯೊಂದನ್ನು ಕಾಣಿಸೋದು ಪ್ರಶ್ನೆ ಆಗೇನೆ. ಅಂದ್ರೆ ಸೈನ್ಸ್ ಹುಟ್ಟಿದ ಅವತ್ತಿಂದ ಯಾವತ್ತು ನಾವು ಮಾತು ಕಲಿತು ಪ್ರಶ್ನೆಗಳನ್ನ ಮಾಡಕೊಳ್ತು ಅವತ್ತು ಅವನಿಗೆ ಕಾಗೆ ಅಂತ ಗೊತ್ತಿಲ್ಲ, ಕಾಗೆ ಬಗ್ಗೆ ತಿಳ್ಕೊಂಡ. ಇವತ್ತು ನಮ್ಗೆ ನಮ್ಮ ಬಾಡಿ ಫಂಕ್ಷನ್ ಒಳಗಡೆ ಆರ್ಗನ್ಸ್ ಇದ್ದೇವೆ ಅಂತ ಗೊತ್ತು. ಇವತ್ತು ಅದನ್ನ ಪ್ರಶ್ನೆ ಮಾಡ್ತಾ ಹೊರಟಾಗ ನಮ್ಗೆ ಬಯಾಲಜಿ ಅರ್ಥ ಆಗುತ್ತೆ. ಅದೇ ತರ ಆಕಾಶ ಇದೆ ಅಂತ ಗೊತ್ತು, ನಕ್ಷತ್ರಗಳಿದೆ ಅಂತಂದ್ರೆ ಯಾವತ್ತಿಂದ ಹಂಗೆ ಇದಾವೆ. ಯಾಕಿದಾವೆ, ಯಾಕೆ ಇಲ್ಲೇ ಇದಾವೆ ಅಂತ ನಾವು ಪ್ರಶ್ನೆ ಮಾಡ್ಕೊಂಡು ಹೊರಟ್ರೆ ಅದಕ್ಕೆ ಅವತ್ತು ನಮ್ಗೆ ಫಿಸಿಕ್ಸ್ ಬಂತು. ಈ ತರ ಅಂದ್ರೆ ನಾವು ಇನ್ನೊಂದಿದೆ, ಕ್ಯೂರಿಯಾಸಿಟಿ ಇರಬೇಕು. ನೀವು ಯಾವತ್ತು ಸೈನ್ಸ್ ಕಲಿಯಕ್ಕೆ ಹೊರಟಿರೋ ಕ್ಯೂರಿಯಾಸಿಟಿ, ನೀವು ವಿಷಯದ ಬಗ್ಗೆ ಒಂದು ಇಷ್ಟಪಟ್ಟು ನೀವು ಅದನ್ನು ಕಲಿತಾ ಹೊರಟಾಗ ಪ್ರಶ್ನೆಗಳು ತಾನಾಗೆ ಮೂಡ್ತವೆ. ಯಾಕೆಂತಂದ್ರೆ ಸೂರ್ಯನ ಸುತ್ತ ಭೂಮಿ ಸುತ್ತಾ ಇದೆ ಅಥವಾ ಭೂಮಿ ಸುತ್ತ ಚಂದ್ರ ಸುತ್ತಾ ಇದೆ ಅಂತ ನಾವು ಹೇಳ್ತಿರ್ತೀವಿ. ಅವನಿಗೆ ಮಾಡೋ ಕೆಲಸ ಇರಲಿಲ್ಲ ಅಂದ್ರೆ ಚಂದ್ರನ್ಗೆ ಭೂಮಿ ಸುತ್ತ ಸುತ್ತೋದು ಕೆಲಸ ಅಲ್ವಾ, ಬೇರೆ ಕೆಲಸ ಇಲ್ಲ ಅವನಿಗೆ. ಯಾಕೆ ಸುತ್ತಬೇಕಿತ್ತು ಅವನು?
ಈ ರೀತಿಯ ಪ್ರಶ್ನೆಗಳು ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತೋ ಅವತ್ತು ನಮ್ಮ ಉತ್ತರಗಳಾಗಿ, ಈಗ ಅಬ್ದುಲ್ ಕಲಾಂ ಹುಟ್ಟಿದ್ದು ಹಂಗೇನೆ. ನಿಮ್ಗೆ ಅಬ್ದುಲ್ ಕಲಾಂ ಕತೆ ಗೊತ್ತೇ ಇದೆ ಅನ್ಕೋತೀನಿ. ಯಾವಾಗ ಅಬ್ದುಲ್ ಕಲಾಂ 6 ವರ್ಷದ ಹುಡುಗನಾಗಿದ್ದಾಗ ಅವ್ನ ಟೀಚರ್ ಜೊತೆ ಬೀಚಲ್ಲಿ, ರಾಮೇಶ್ವರಂ ಬೀಚಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಮೇಲ್ಗಡೆ ಒಂದು ಪಕ್ಷಿ ಆಗ್ತಾ ಇರುತ್ತೆ. ಆ ಪಕ್ಷಿ ಅಂತಂದ್ರೆ ಆ ಪಕ್ಷಿ ರೆಕ್ಕೆ ಬಡಿತಾ ಇರಲ್ಲ, ಆಮೇಲೆ ಗೊತ್ತಾಗುತ್ತೆ ಅದು ವಿಮಾನ ಅಂತ. ಆಗ ಅವ್ನು ಕೇಳ್ತಾನೆ, ಸರ್ ವಿಮಾನ ಅಷ್ಟು ದೊಡ್ಡ ವಸ್ತು ಅಲ್ವಾ, ಅದು ಆರಕ್ಕೆ ರೆಕ್ಕೆ ಬಡಿ, ಹಕ್ಕಿಗಳಾದ್ರೆ ರೆಕ್ಕೆ ಬಡಿದಾಗ ಆಗುತ್ತದೆ, ರೆಕ್ಕೆ ಬಡಿದಾಗೆ ಅಷ್ಟು ದೊಡ್ಡ ವಸ್ತು ಹೆಂಗ್ ಆರ್ತಾ ಇದೆ, ಅದು ಕೆಳಗೆ ಬೀಳ್ಬೇಕಲ್ವಾ? ಈಗ ಫಾರ್ ಎಕ್ಸಾಂಪಲ್ ನಾವು ಚಿಕ್ಕ ಕಲ್ಲು ಹತ್ರ ಕೆಳಗೆ ಬೀಳುತ್ತೆ, ಆದ್ರೆ ವಿಮಾನ ಹಂಗೆ ಕೆಳಗೆ ಬೀಳ್ದಂಗೆ ಆರ್ತಾ ಇದೆ. ಈ ಪ್ರಶ್ನೆ ಹುಟ್ಟಿದ್ಕೆ ಆ ಮೇಷ್ಟ್ರು ಹೇಳ್ತಾರೆ ಅವನಿಗೆ, ಮಗು ನನಗೆ ಗೊತ್ತಿಲ್ಲ, ನೀನು ಮುಂದೆ ದೊಡ್ಡವಾಗಬೇಕು, ಇನ್ನೂ ದೊಡ್ಡ ವಿಮಾನ ಮಾಡಿ ನೀನು ಚಂದ್ರ ಮೇಲೆ ತಗೊಂಡೋಗ್ಬೇಕು. ಅಂದ್ರೆ ಆ ಮಗು ಆ ಪ್ರಶ್ನೆ ಕೇಳಿದ್ಕೆ ಅಬ್ದುಲ್ ಕಲಾಂ ಏನಾದ್ರು ಏವಿಯೇಷನ್ ಸೈಂಟಿಸ್ಟ್ ಆದ್ರು, ಚಂದ್ರಯಾನ ಮಾಡಿದ್ರು, ಮಂಗಳಯಾನಕ್ಕೆ ಸಪೋರ್ಟ್ ಮಾಡಿದ್ರು, ನಮ್ಮ ದೇಶಕ್ಕೆ ರಾಷ್ಟ್ರಪತಿ ಆದ್ರು. ಅಂದ್ರೆ ಆ ರಾಷ್ಟ್ರಪತಿ ಸೃಷ್ಟಿಯಾಗಿದೆ ಯಾವ್ದಿಂದ? ಪ್ರಶ್ನೆಯಿಂದ. ಆದ್ರೆ ರಾಷ್ಟ್ರಪತಿ ಆದ್ಮೇಲೆ ಒಬ್ಬ ಏವಿಯೇಷನ್ ಸೈಂಟಿಸ್ಟ್ ಆಗಿ ಬೆಳೆದಿದ್ದು ಹೇಗೆ? ಆ ಮಗು ಮಾಡಿದ ಪ್ರಶ್ನೆಯಿಂದ. ಅಲ್ಲಿ ಕ್ಯೂರಿಯಾಸಿಟಿ ಬಂತು ಅವನಿಗೆ, ಹೆಂಗೆ ಆರ್ತಾ ಇದೆ ಅನ್ನೋ ಕ್ಯೂರಿಯಾಸಿಟಿ ಬಂತಲ್ಲ, ಆ ಕ್ಯೂರಿಯಾಸಿಟಿ ಅವನು ಏವಿಯೇಷನ್ ಸೈಂಟಿಸ್ಟ್ ಹುಡುಕೊಂಡು. ಹಾಗಾಗಿ ಮಕ್ಕಳ, ನಾವು ಸೈನ್ಸ್ ಕಲಿತಿದೀವಿ ಅಥವಾ ನಾವು ಸೈನ್ಸ್ ಸ್ಟೂಡೆಂಟ್ ಆಗಿದೀವಿ ಅಂತಂದ್ರೆ ಫಸ್ಟ್ ವಿ ಹ್ಯಾವ್ ದಟ್ ಕ್ಯೂರಿಯಾಸಿಟಿ. ನಮಗೆ ಕ್ಯೂರಿಯಾಸಿಟಿ ಇರಲೇಬೇಕು. ಬರೀ ಕ್ಯೂರಿಯಾಸಿಟಿ ಇದೆ ಸಾಲದು, ಪ್ರಶ್ನೆ ಮಾಡಬೇಕು. ಸರ್ ಕ್ಯೂರಿಯಾಸಿಟಿ ಇದೆ ಸರ್, ನಾನು ಕಲಿಬೇಕು ಅಂತ ಅನ್ಕೋತೀನಿ ಸರ್, ಆದ್ರೆ ನನಗೆ ಭಯ ಸರ್, ನಿಮಗೆ ಕೇಳಕ್ಕೆ ಮನಸ್ಸಕ್ಕೆ ಅಂತ ಭಯ ಸರ್. ಆ ಭಯಗಳನ್ನೇ ಇಟ್ಕೊಳಂಗಿಲ್ಲ ನೀವು ಯಾವಾಗ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಿರೋ ಸೈನ್ಸ್ ಅರ್ಥ ಆಗ್ತಾ ಹೋಗುತ್ತೆ. ಯಾಕೆಂತಂದ್ರೆ ಯಾಕೆ ದೀಪದಿಂದ ಬಲ್ಬ್ ಅಂದ್ರೆ ಬೆಳಕನ್ನ ಉತ್ಪತ್ತಿ ಮಾಡುವ ವಸ್ತು ಕಂಡಿಡಿದ್ರೆ ದೀಪ ಹೋಗುತ್ತೆ ಅಂತ ಯಾವಾಗ ನಮ್ಮ ಇವ್ರಿಗೆ ಅನ್ನಿಸ್ತೋ, ಯಾರು ಥಾಮಸ್ ಆಲ್ವಾ ಎಡಿಸನ್ಗೆ ಬಲ್ಬ್ ಬಂತು. ಅದೇ ತರ ಇದು ಪ್ರಶ್ನೆಗಳು ಹುಟ್ಟಿನೇ ಹೋದ್ರೆ. ಫಾರ್ ಎಕ್ಸಾಂಪಲ್ ನ್ಯೂಟನ್ ತಲೆ ಮೇಲೆ ಸೇಬಣ್ಣು ಬಿತ್ತು, ಆ ತರ ಹಣ್ಣುಗಳು ಎಷ್ಟೊಂದು ನನ್ನ ಮೇಲೆ ತಲೆ ಮೇಲೆ ಬಿದ್ದಿರ್ಬೋದು. ಯಾಕೆ ಸೇಬಣ್ಣು ನನ್ನ ತಲೆ ಮೇಲೆ ಅಥವಾ ಕೆಳಗಡೆನೇ ಬಿತ್ತು ಅಂತ ಪ್ರಶ್ನೆ ಶುರುವಾಗಿದ್ಕೆ ನ್ಯೂಟನ್ ಗ್ರಾವಿಟೇಷನ್ ಬಗ್ಗೆ ಕಂಡಿಡ್ದ. ಅಂದ್ರೆ ಸೈನ್ಸ್ ಹುಟ್ಟಿದ್ದು ಪ್ರಶ್ನೆಗಳಿಂದ. ಸೈನ್ಸ್ ಅಂದ್ರೆ ಪ್ರಶ್ನೆಗಳಿಂದಲೇ ಇರ್ತಕ್ಕಂಥದ್ದು. ನೀವು ಯಾವಾಗ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಿರೋ ನಿಮಗೆ ಹೊಸ ವಿಷಯಗಳು ಸೃಷ್ಟಿಯಾಗ್ತಾ ಹೋಗ್ತವೆ. ಸರ್, ಹಾಗಾದ್ರೆ ನೀವು ಹೇಳಿದ್ರಿ ಸೈನ್ಸ್ನ ಹೇಗೆ ಕಲಿಬೇಕು ಅಂತ. ಅಂದ್ರೆ ಕ್ಯೂರಿಯಾಸಿಟಿಯಿಂದ. ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ, ನಮ್ಮ ಒಂದು ಪ್ರಪಂಚದ ಮೊದಲ ವಿಜ್ಞಾನಿ ಮಗು ಅಂತಾನೆ. ಹಾಗೇನೆ ಮಗು ಕೂಡ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾನೆ ಹೋಗುತ್ತೆ. ಆ ಕ್ಯೂರಿಯಾಸಿಟಿ ಯಾವಾಗ ನಮ್ಮಲ್ಲಿ ಇರುತ್ತೋ ಆವಾಗ ಮಾತ್ರ ನಾವು ಸೈನ್ಸ್ ಅನ್ನ ಕಲಿಯೋಕೆ ಸಾಧ್ಯ ಅಂತ ಹೇಳಿದ್ರಿ. ಹಾಗೇನೆ ಈ ಸೈನ್ಸ್ನ ವಿಸ್ತಾರ ಏನಿರ್ಬೋದು ಸರ್, ಅಥವಾ ಸೈನ್ಸ್ನ ನಾವು ಇನ್ನೂ ಹೇಗೆ ಕಲಿಬಹುದು ಸರ್ ಅಂತ ಕೇಳಿ. ಈಗ ಸೈನ್ಸ್ನ ವಿಸ್ತಾರ ಅಂತ ಬಂದಾಗ ಸೈನ್ಸ್ ಮುಟ್ಟದೇ ಇರೋ ಜಾಗನೇ ಇಲ್ಲ ಅಂತ. ಭೂಮಿಯ ತಳಭಾಗದಂತಹ ಹಿಡಿದು ಆಕಾಶದ ತುತ್ತುವರೆಗೂ ವಿಜ್ಞಾನ ಮುಟ್ಟುತ್ತೆ. ಏನೇ ತರ ಅಣು, ತೃಣ ಮಾತ್ರವಾದ ಜೀವಿ ಅಂತ ಅಣು, ಪರಮಾಣುಗಳು ಅಥವಾ ಏಕಕೋಶೀಯ ಜೀವಿಗಳು ಅಲ್ಲಿಂದ ಹಿಡಿದು ಬೃಹತ್ತಾದ ತಿಮಿಂಗಿಲಗಳು, ದೊಡ್ಡ ದೊಡ್ಡ ತಿಮಿಂಗಿಲಗಳು, ಅದರಿಂದ ಹಿಂದೆ ಇದ್ದಂತಹ ಡೈನೋಸಾರ್ಗಳು, ಈ ತರ ಸೈನ್ಸು ಮುಟ್ಟದೇ ಇರೋ ಜಾಗ ಇಲ್ಲ. ಸೈನ್ಸ್ ಈಗ ಏನಂತ ಹೇಳ್ಬೋದಪ್ಪ ಅಂದ್ರೆ, ಸೈನ್ಸ್ ಸಮುದ್ರದಷ್ಟು ದೊಡ್ಡದು ಅಥವಾ ಸಮುದ್ರದಷ್ಟು ಆಳ ಆಗಿರುತ್ತೆ ಅಂತ ಹೇಳಿದ್ರೆ ಸಮುದ್ರಕ್ಕೂ ಒಂದು ಎಲ್ಲೆ ಇದೆ. ಆದ್ರೆ ವಿಜ್ಞಾನಕ್ಕೆ ಎಲ್ಲೇ, ವಿಜ್ಞಾನಕ್ಕೆ ಸೈನ್ಸ್ಗೆ ಕೊನೆ ಅನ್ನೋದೇ ಇಲ್ಲ. ಇಲ್ಲಿದೆ ಅಂತಂದ್ರೆ ಈಗ ಬ್ರಹ್ಮಾಂಡವನ್ನೇ ದೊಡ್ಡದು ಅಂತಂದ್ರೆ ಬ್ರಹ್ಮಾಂಡ ಎಷ್ಟಿದೆಯೋ ಅಷ್ಟೆಲ್ಲ ಸೈನ್ಸೇ ಇದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಆ ಇಡೀ ಬ್ರಹ್ಮಾಂಡದಲ್ಲಿ ನಾನು ಇದ್ದೀನಿ, ಇಡೀ ಬ್ರಹ್ಮಾಂಡದಲ್ಲಿ ಏಕಕೋಶ ಜೀವಿಯಾದಂತಹ ಅನಿಬಾನು ಕೂಡ ಇದೆ, ಅಥವಾ ಇಡೀ ಬ್ರಹ್ಮಾಂಡದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳು, ದೊಡ್ಡ ದೊಡ್ಡ ಗ್ರಹಗಳಿವೆ, ನೆಪ್ಚೂನ್ ಆಗ್ಬೋದು ಅಥವಾ ವೀನಸ್ ಆಗ್ಬೋದು, ಅದೇ ತರ ದೊಡ್ಡ ದೊಡ್ಡ ಸ್ಟಾರ್ಸ್. ಇದೆಲ್ಲವೂ ಇಲ್ಲಿಂದ ಸಾಧ್ಯ ಅಂತಂದ್ರೆ ನಮಗೆ ಮತ್ತೆ ಸೈನ್ಸ್ ಇಂದಲೇ ಸಾಧ್ಯ. ಹಾಗಾಗಿ ಸೈನ್ಸ್ ಅಂತಕ್ಕಂಥದ್ದು ವಿಸ್ತಾರ ಎಷ್ಟಂತಂದ್ರೆ ಈ ಬ್ರಹ್ಮಾಂಡ ಎಷ್ಟಿದೆಯೋ ಅಷ್ಟೆತ್ತರಕ್ಕೂ ಬೆಳೆಯುವ ಶಕ್ತಿ ಇದೆ ಅಂತ ನನಗೆ ಸೈನ್ಸ್ ಅಂತ ಹೇಳ್ಬೋದು. ಸೈನ್ಸ್ ಅನ್ನ ಕಲಿಬೇಕು ಅಂದ್ರೆ ಅವಾಗಲೇ ಹೇಳಿದಕ್ಕೆ ಕ್ಯೂರಿಯಾಸಿಟಿಯಿಂದಲೇ ಕಲಿಬೇಕು, ಜೊತೆಗೆ ಮತ್ತೆ ಅದ್ರ ಬಗ್ಗೆ ಒಂದು ಪ್ರೀತಿ ಇರಬೇಕು. ಯಾವಾಗ ನಾನು ಹೇಳ್ತಿರ್ತೀನಿ, ಪ್ರತಿಯೊಂದನ್ನು ಕಲಿಬೇಕು ಅಂತಂದ್ರೆ ನಾನು ಪ್ರೀತಿಯಿಂದಲೇ ಕಲಿಬೇಕು. ಫಾರ್ ಎಕ್ಸಾಂಪಲ್ ಒಂದು ಮಗು ಗೇಮ್ ಮಾಡ್ತಿದೆ ಅಂತಂದ್ರೆ ಆ ಪ್ರೀತಿ ಇಲ್ಲದೆ ಅದು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ಇಷ್ಟಪಟ್ಟೆ ಕೆಲಸ ಮಾಡ್ತಾನೆ. ಹಾಗಾಗಿ ಸೈನ್ಸ್ ನಲ್ಲಿ ಕಲಿಬೇಕು ಅಂತಂದ್ರೆ ಮೊದಲು ಕ್ಯೂರಿಯಾಸಿಟಿ ಬೆಳೆಸ್ಕೋಬೇಕು. ಆ ಕ್ಯೂರಿಯಾಸಿಟಿ ಬೆಳೆಸ್ಕೊಂಡಾಗ ಆಟೋಮೆಟಿಕ್ ಆಗಿ ಅದ್ರ ಬಗ್ಗೆ ಪ್ರೀತಿ ಬೆಳೀತಾ ಹೋಗುತ್ತೆ. ಹಾಗಾಗಿ ಕ್ಯೂರಿಯಾಸಿಟಿಯಿಂದ ನೀವು ಎಷ್ಟು ಕ್ಯೂರಿಯಾಸಿಟಿಯಿಂದ, ಯಾಕೆಂತಂದ್ರೆ ಸೂರ್ಯ ಫಾರ್ ಎಕ್ಸಾಂಪಲ್ ಒಂದು ಮಾತಿದೆ ಸೈನ್ಸ್ ಅಲ್ಲಿ, ಇನ್ನ 4.5 ಬಿಲಿಯನ್ 4.5 ಬಿಲಿಯನ್ ಇಯರ್ಸ್ ಆದ್ಮೇಲೆ ಭೂಮಿ ಸತ್ತೋಗುತ್ತೆ ಅಂತ. ಸೂರ್ಯ ದೊಡ್ಡದಾಗ್ತಾನೆ, ಭೂಮಿ ಸೂರ್ಯನೊಳಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಅಂತ ಒಂದು ಬಿಗ್ ಬ್ಯಾಂಗ್ ಥಿಯರಿ ಹೇಳುತ್ತೆ. ಹಾಗಾದ್ರೆ ಸೂರ್ಯ ದೊಡ್ಡದಾಗದು ಹೇಗೆ, ಅಥವಾ ಸೂರ್ಯ ಹೆಂಗೆ ವಿಸ್ತಾರ ಆಗ್ತಾ ಹೋಗ್ತಾನೆ, ಭೂಮಿ ಯಾಕೆ ಅವಳು ಸೇರ್ಕೊಳುತ್ತೆ? ಈ ಪ್ರಶ್ನೆಗಳು, ಈ ಕ್ವಶನ್ಗಳು ಕ್ಯೂರಿಯಾಸಿಟಿಯಿಂದ ಬಂದಾಗ ಮಾತ್ರ ನಾವು ಸೈನ್ಸ್ ಅನ್ನ ತುಂಬಾ ಸುಂದರವಾಗಿ ಕಲಿಯಕ್ಕೆ ಸಾಧ್ಯ. ಹಾಗಾಗಿ ಕ್ಯೂರಿಯಾಸಿಟಿ ಇದ್ದ ಸೈನ್ಸ್ ಕಲಿತಾ ಹೋದವನು, ನಾನು ಹೇಳಿದಾಗ ಅಬ್ದುಲ್ ಕಲಾಂ ತರ ಏನ್ ಬೇಕಾದ್ರೂ ಎಷ್ಟು ಎತ್ತರ ಬೇಕಾದ್ರೂ ಹೋಗ್ಬೋದು. ಹೌದು, ಇವಾಗ ನೀವು ಹೇಳಿದ್ರಿ ಅಂದ್ರೆ ನಾವು ಯಾವುದೇ ಒಂದನ್ನು ಕಲಿಬೇಕು ಅಂತಂದ್ರೆ ಮೊದಲು ನಾವು ಅದನ್ನ ಇಷ್ಟಪಡ್ಬೇಕು, ಅಥವಾ ನಮ್ಗೆ ಆ ಒಂದು ಕ್ಯೂರಿಯಾಸಿಟಿ ಬಂದ ನಂತರ ಆ ಇಷ್ಟ ಅನ್ನೋದು ತಾನಾಗಿ ಬರ್ತಾನೆ ಹೋಗುತ್ತೆ.
ಅದಾದ್ಮೇಲೆ ನೀವು ಹಿಂದೆನೂ ಕೂಡ ಹೇಳಿದ್ರಿ, ಕೆಲವೊಂದು ಸೈಂಟಿಸ್ಟ್ ಬಗ್ಗೆ ಹೇಳಿದ್ರಿ, ನ್ಯೂಟನ್ ಆಗಿರ್ಬೋದು, ಗೆಲಿಲಿಯೋ ಆಗಿರ್ಬೋದು, ಆಲ್ವಾ ಎಡಿಸನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ಪಾಶ್ಚಾತ್ಯ ವಿಜ್ಞಾನಿಗಳು ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಮ್ಮ ದೇಶದಿಂದ ಈ ಒಂದು ಸೈನ್ಸ್ಗೆ ಏನಾದರೂ ಕೊಡುಗೆ ಇದ್ದೇ ಇರುತ್ತಲ್ವಾ? ಆ ಕೊಡುಗೆ ಏನು ಅಂತ ಗೊತ್ತಾಗಬೇಕು ಸರ್. ಇವಾಗ ನಾವು ಸೈನ್ಸ್ಗೆ ಇಂಡಿಯಾದ ಕೊಡುಗೆ ಏನು, ಅಥವಾ ಸೈನ್ಸ್ ಹಾಗಾದ್ರೆ ಇಂಡಿಯಾದಲ್ಲಿ ಇಲ್ಲೇ ಇಲ್ವಾ, ನಾವೆಲ್ಲ ಫಾರಿನ್ಗೆ ತಗೊಂಡ್ವಾ ಅಂತ ನೀವು ಕೇಳಿದ್ರಲ್ವಾ? ಆಕ್ಚುಲಿ ಇದು ಮೊದಲಿಗೆ ನೀವು ಹೇಳ್ತಿರೋ ಕಾನ್ಸೆಪ್ಟ್ ಇರಬೇಕು. ಯಾಕೆಂತಂದ್ರೆ ನಮಗೆ ಗೊತ್ತಾಗೆ ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತಂದ್ರೆ ನಾವು ಹೇಳೋದು ಗೆಲಿಲಿಯೋ ಅಂತ. ಆದರೆ ಗೆಲಿಲಿಯೋ ಒಂದು ಕಡೆ ಉಲ್ಲೇಖ ಮಾಡಿದ್ದೇನೆ, ಏನಪ್ಪಾ ಅಂತಂದ್ರೆ ನಾನು ಅವ್ರದ್ದು ಬಿಗ್ಗೆಸ್ಟ್ ಇನ್ವೆನ್ಷನ್ ಅಂತಂದ್ರೆ ಅವ್ರದ್ದು ಟೆಲಿಸ್ಕೋಪ್. ಆದ್ರೆ ಅವರು ಟೆಲಿಸ್ಕೋಪ್ ಕಂಡಿಡಿದಂತ ಸಂದರ್ಭದಲ್ಲಿ ಹೇಳ್ತಾರೆ, ನಾನು ಈ ಟೆಲಿಸ್ಕೋಪ್ ಅನ್ನ ಕಂಡಿಡಿಯಕ್ಕೆ ಸಾಧ್ಯವಾಗಿದ್ದು ನಾನು ಓದಿದಂತಹ ಇಂಡಿಯನ್ ಮ್ಯಾಥಮೆಟಿಕ್ಸ್ ಇಂದ ಅಂತ. ಅಂದ್ರೆ ಇಂಡಿಯನ್ ಮ್ಯಾಥಮೆಟಿಕ್ಸ್ ಇಂದ ಓದಿದಕ್ಕೆ ನಾನು ಈ ಟೆಲಿಸ್ಕೋಪ್ ನ ಕಂಡಿಡಿಯಕ್ಕೆ ಸಾಧ್ಯ ಆಯ್ತು. ಜೊತೆಗೆ ಅವರು ಅದನ್ನು ಮುಂದುವರಿಸ್ತಾ ಹೇಳ್ತಾರೆ, ನೀವು ಇಂಡಿಯನ್ ಸೈನ್ಸ್ ನ ನೀವು ಓದ್ತಾ ಹೋದ್ರೆ ಇದೆಲ್ಲ ಇದರ 100ರಷ್ಟು ಇದರ 1000ದಷ್ಟು ಇನ್ವೆನ್ಷನ್ಗಳನ್ನ ನೀವು ನಿಮ್ಮ ಸ್ವಂತವಾಗಿ ಮಾಡಬಹುದು ಅಂತ. ಅಂತಂದ್ರೆ ನಮ್ಗೆ ಅರ್ಥ ಆಯ್ತಲ್ಲ, ಒಬ್ಬ ಮಾಡರ್ನ್ ಸೈನ್ಸ್ ನ ಪಿತಾಮಹ, ಮಾಡರ್ನ್ ಸೈನ್ಸ್ ನ ಫಾದರ್ ಅಂತ ಅಂದ್ಕೊಂಡಿರುವಂತಹ ಗೆಲಿಲಿಯೋನೇ ಇಂಡಿಯನ್ ಸೈನ್ಸ್ ಓದಿ ಅಂತ ಹೇಳ್ತಿದೆ ಅಂತಂದ್ರೆ ನಾವು ಇನ್ನು ಎಷ್ಟು ಮುಂದುವರೆದು ನಮ್ಮ ಸೈನ್ಸ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತು, ನಮ್ಮ ಭಾರತದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅಂತ ಇದೆ, ನಾವೀಗ ಮೂಢನಂಬಿಕೆ ಅಂತ ಕರಿತೀವಿ. ಆದ್ರೆ ಗೆಲಿಲಿಯೋ ಟೆಲಿಸ್ಕೋಪ್ ನ ಕಂಡುಹಿಡಿಯಕ್ಕೆ ಸಾಧ್ಯವಾಗಿರ್ತಕ್ಕಂತಹ ಸಾವಿರಾರು ವರ್ಷಗಳ ಹಿಂದೆನೆ ಗ್ರಹಗಳ ಅಂದ್ರೆ ಪ್ಲಾನೆಟ್ಸ್ದು, ಸ್ಟಾರ್ಸ್ದು ಮೂವ್ಮೆಂಟ್ ಎಲ್ಲ ಚಲನೆಗಳನ್ನೆಲ್ಲ ಅಬ್ಸರ್ವ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರ ಬರೀತಾರೆ. ಈಗಲೂ ಕೂಡ ಅದೇ ಜ್ಯೋತಿಷ್ಯ ಶಾಸ್ತ್ರದಿಂದ ಯಾವ್ದಾದ್ರು ಒಂದು ಮಗು ಹುಟ್ಟಿದ್ರೆ ಆ ಮಗು ಇಂಥದೇ ನಕ್ಷತ್ರ ಹುಟ್ಟಿದೆ, ಇಂಥದೇ ಒಂದು ರಾಶಿ ಹುಟ್ಟಿದೆ ಅಂತ ಎಷ್ಟು ಪರ್ಫೆಕ್ಟ್ ಆಗಿ ನಿಖರವಾಗಿ ಗುರುತಿರ್ತಾರೆ ಅಂತಂದ್ರೆ ಇದು ಯಾವ್ದನ್ನ ಸಾಧ್ಯವಾಗಿದ್ದು ಸೈನ್ಸ್ ಇಲ್ದಿದ್ದೆಲ್ಲ ಬರೋಕ್ಕೆ ಸಾಧ್ಯ ಆಯ್ತಾ? ಅದನ್ನ ಇನ್ನೂ ಇರ್ಬೋದು. ಈ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ, ನಮ್ಮ ಭಾರತದಲ್ಲಿ ಸೈನ್ಸ್ ಹೇಗಿದೆ ಅಥವಾ ವಿಜ್ಞಾನ ಹೇಗಿದೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ನೀವು ಒಂದು ಗಮನಿಸ್ಬೋದು, ಎಲ್ಲಾ ದೇಶದಲ್ಲೂ ಸೈನ್ಸ್ ಓದೋ ವಿಷಯ, ಎಲ್ಲಾ ದೇಶದಲ್ಲೂ ಸೈನ್ಸ್ ಓದಿ ತಿಳ್ಕೊಳ್ಳೋ ವಿಷಯ. ಆದ್ರೆ ನಾವು ನಮ್ಮ ದೇಶದಲ್ಲಿ ಸೈನ್ಸ್ ಹೇಗಿದೆ ಹೇಳಿ? ನಮ್ಮ ದೇಶದಲ್ಲಿ ಸೈನ್ಸ್ ಆಚಾರವಾಗಿದೆ, ನಮ್ಮ ದೇಶದಲ್ಲಿ ಸೈನ್ಸ್ ಸಂಸ್ಕೃತಿ ಆಗಿದೆ. ಫಾರ್ ಎಕ್ಸಾಂಪಲ್ ಕೇಳ್ಬೋದು, ನಾನು ನಮ್ಮ ಹುಡುಗರಿಗೆ ಯಾವಾಗಲೂ ಪ್ರಶ್ನೆ ಕೇಳ್ತಾ ಇರ್ತೀನಿ. ಯಾಕೆಂತಂದ್ರೆ ಮನೆಯಲ್ಲಿ ಅಮ್ಮ ಬೆಳಗ್ಗೆ ಆದ ತಕ್ಷಣ ಕಸ ಹೊಡೆದು ಬಾಗಿಲು ನೀರು ಹಾಕಿ ಬಾಗಿಲು ರಂಗೋಲಿ ಹಾಕ್ಸುತ್ತೆ, ಸಂಜೆ ಆದ ತಕ್ಷಣ ಕಸ ಹೊಡೆದು ಬಾಗಿಲು ನೀರು ಹಾಕಿ ರಂಗೋಲಿ ಹಾಕ್ಸುತ್ತೆ, ಅಥವಾ ನಾವು ಸಂಜೆ ಆದ ತಕ್ಷಣ ಮನೇಲಿ ದೀಪ ಹಚ್ಬೇಕು ಅಂತ ದೀಪ ಹಚ್ತೀವಿ. ಜೊತೆಗೆ ಇನ್ನೂ ಒಂದಿದೆ, ನಮ್ಮ ಕಡೆ ಒಂದು ಪ್ರಸಿದ್ಧಿ ಇದೆ, ಏನೋ ಸಂಜೆ ಹೊತ್ತು ಅಂದ್ರೆ ಸಂಜೆ ಆದ್ಮೇಲೆ ಕಸದ ಮನೆಯಿಂದ ಆಚೆ ಬಿಸಾಕಬಾರ್ದು ಅಂತ. ಇದನ್ನೆಲ್ಲ ನಾವೇನಂತ ಕರಿತೀವಿ? ನಾವು ಮಾಡರ್ನ್ ಸೈನ್ಸ್ ಕಲ್ತಿರೋರು ಅಥವಾ ನಾವು ಫಾರಿನ್ ಸೈನ್ಸ್ ಕಲ್ತಿರೋರು, ಇದೆಲ್ಲ ಮೂಢನಂಬಿಕೆ, ಇದೆಲ್ಲ ಆಚಾರ ಸರಿಯಿಲ್ಲ, ನೀವು ದಡ್ರು ನೀವು ಅಂತ ನಾವು ಮನೆಯಲ್ಲಿ ಎಲ್ಲರೂ ಹಿಂಗೆ ಹೇಳ್ತಿರ್ತೀವಿ. ಆದ್ರೆ ನಿಜವಾದ ಸೈನ್ಸ್ ಇರೋದು ಇಲ್ಲೇ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಸಂಜೆ ಅಮ್ಮ ಕಸನ ಆಚೆಗೆ ಬಾಚಕ್ಬೇಡ ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರು ಅಂತಂದ್ರೆ ಹಿಂದಿನ ಕಾಲದಲ್ಲಿ ಏನಿತ್ತು ಪರಿಸ್ಥಿತಿ, ಬುಟ್ಟಿ ದೀಪಗಳಿದ್ವು ಅಥವಾ ಹಣತೆಗಳಿದ್ವು. ಈ ರೀತಿ ದೀಪಗಳು ಹೆಚ್ಚು ಜಾಗವನ್ನ ಕವರ್ ಮಾಡಕ್ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಏನಾದ್ರು ನಾವು ಕಸ ಹೊಡೆದು ಕಸವನ್ನ ಆಚೆಗೆ ಹಾಕಿದ್ರೆ ಏನಾದ್ರೂ ಬೆಲೆ ಬಾಳೋ ವಸ್ತುಗಳು ಅದ್ರಲ್ಲಿ ಮಿಸ್ ಆಗೋ ಚಾನ್ಸಸ್ ಇತ್ತು. ಇದಕ್ಕೆ ಅವರು ಕಸವನ್ನ ಆಚೆ ಹಾಕ್ಬೇಡ ಅನ್ನೋ ಸಿಗಿತ್ತು. ಇನ್ನು ತುಂಬಾ ಸುಂದರವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ನಾವು ಕಸ ಹೊಡೆದು ಬಾಗಿಲಿಗೆ ನೀರ್ ಹಾಕಿ ಆಮೇಲೆ ರಂಗೋಲಿ ಹಾಕ್ತಕ್ಕಂಥದ್ದು. ಮಕ್ಕಳ ಇದ್ರಲ್ಲಿ ಎಂತ ಪ್ಯೂರೆಸ್ಟ್ ಸೈನ್ಸ್ ಅಡಗಿದೆ ಅಂತಂದ್ರೆ, ಕಸ ಹೊಡೆದು ಆದ್ಮೇಲೆ ನಾವು ಬಾಗಿಲಿಗೆ ನೀರ್ ಹಾಕ್ತಿವಲ್ಲ, ಅದೇನಪ್ಪ ಅಂತಂದ್ರೆ ಯಾವ್ದಾದ್ರು ಚಿಕ್ಕ ಚಿಕ್ಕ ಯಾಕೆಂತಂದ್ರೆ ಹಿಂದೆ ಹಳ್ಳಿಗಳಿದ್ವು, ಗುಡಿಸಲುಗಳಿದ್ವು. ಆ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಾಣಿಗಳು ಒಳಗಡೆ ಬರ್ದಂಗಿರ್ಲಿ ಅಂತ. ಯಾಕೆಂತಂದ್ರೆ ಹರಿಯುವಂತಹ ಅಂದ್ರೆ ನಡೆಯುವಂತಹ ಯಾವ ವಸ್ತುಗಳು ನೀರಿದ್ದ ತಕ್ಷಣ ಅಲ್ಲಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಹಿಂದೇಟಾಗ್ತವೆ. ಅದಕ್ಕೋಸ್ಕರ ನಾವು ಬಾಗಿಲಿಗೆ ನೀರು ಹಾಕ್ತಿದ್ವು. ಯಾಕೆಂತಂದ್ರೆ ಯಾವಾಗ ಕತ್ಲೆ ಆಗ್ತಾ ಹೋಗುತ್ತೋ, ಹೊರಗಡೆ ಬೆಳಕು ಕಡಿಮೆ ಆಗ್ತಾ ಹೋಗುತ್ತೋ, ಮನೆ ಒಳಗಡೆ ದೀಪಗಳು ಇದ್ದಿರ್ತವೆ. ನಮಗೆ ಗೊತ್ತು, ದೀಪ ಹಾಕಿದ ತಕ್ಷಣ ದೀಪದ ಹತ್ರ ಹುಳುಗಳು ಬರೋದು ಸಾಮಾನ್ಯ. ಹಾಗಾಗಿ ಒಳಗಡೆ ಬೆಳಕಿದೆ, ಹೊರಗಡೆ ಕತ್ಲಿದೆ ಅಂತಂದ್ರೆ ಯಾವ್ದಾದ್ರು ಪ್ರಾಣಿಗಳು ಮನೆ ಒಳಗೆ ಬರಬಾರ್ದು. ನೋಡಿ ಸೈನ್ಸು ಯಾವ ರೀತಿ ಆಚಾರವಾಗಿ ನಮ್ಮ ಒಳಗೆ ಬಂದಿದೆ ಅಂತ. ಅದೇ ತರ ರಂಗೋಲಿ, ಯಾಕೆಂತಂದ್ರೆ ರಂಗೋಲಿ ಹಾಕ ನೀವು ನೋಡಿ, ಬಾಗಿಲಿಗೆ ರಂಗೋಲಿ ನಾವು ಬೇಕಾದ್ರೆ ಚುಕ್ಕಿ ಇಟ್ಟು ಹೊರಗಡೆ ಎಷ್ಟುದ್ದ ಬೇಕಾದ್ರೆ ರಂಗೋಲಿ ಹಾಕ್ಬೋದು. ಆದ್ರೆ ಬಾಗಿಲಿಗೆ ರಂಗೋಲಿನ ಯಾರೇ ಹಾಕಿದ್ರು, ಯಾವುದೇ ಊರಲ್ಲಿ, ನಮ್ಮೂರಲ್ಲಾಗ್ಲಿ ನಿಮ್ಮೂರಲ್ಲಿ ಯಾರೇ ಹಾಕಿದ್ರು ಬಾಗಿಲಿಗೆ ಎಳೆನೇ ಹಾಕ್ತಾರೆ. ಎಳೆನೇ ಯಾಕೆ ಹಾಕ್ತಾರೆ ಅಂತಂದ್ರೆ, ಅಕಸ್ಮಾತ್ ಅದ್ರ ಮೇಲೆ ಹಾವು ಅಥವಾ ಬೇರೆ ಯಾವ್ದಾದ್ರು ಪ್ರಾಣಿ ಹೊರದೋದ್ರೆ, ಒಳಗಡೆ ಬಂದಿದ್ರೆ ಆ ಬಾಗಿಲದು ರಂಗೋಲಿ ಮೇಲೆ ಪ್ರಿಂಟ್ ಬಿದ್ದಿರುತ್ತೆ, ಅದಕ್ಕೆ ಗೊತ್ತಾಗುತ್ತೆ ಒಳಗಡೆ ಏನೋ ಬಂದಿದೆ ಅಂತ. ನೋಡಿ, ಇಲ್ಲಿ ಸೈನ್ಸು ಆಚಾರವಾಗಿ ಬದುಕಿದೆ ನಮ್ಮ ಸೈನ್ಸ್ ಭಾರತದಲ್ಲಿ ಅಂತಂದ್ರೆ ಸಂಸ್ಕೃತಿಯಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಾವು ಹಣೆಗೆ ಕುಂಕುಮ ಇಡ್ತೀವಿ ಅಂತಂದ್ರೆ, ಈ ಭ್ರೂಮಧ್ಯೆ ಏನಿದೆ ಇಲ್ಲಿ ಕುಂಕುಮ ಇಡೋದ್ರಿಂದ ನಮ್ಮ ಮನಸ್ಥಿತಿ ಅಲ್ಲೋಲ ಕಲ್ಲೋಲವಾಗ ನಿಲ್ಲುತ್ತೆ. ನಮ್ಮ ಮನಸ್ಥಿತಿ ಶಾಂತವಾಗಬೇಕು ಅಂತಂದ್ರೆ ಭ್ರೂಮಧ್ಯದಲ್ಲಿ ನಾವು ಕುಂಕುಮವನ್ನು ವಿಭೂತಿಯನ್ನು ಇಡ್ತೀವಿ. ಇನ್ನು ವಿಭೂತಿ ಅಂತ ಶ್ರೇಷ್ಠವಾದಂತಹ ವಿಜ್ಞಾನದ ಪ್ರಾಡಕ್ಟ್ ಆಗಿದೆ. ಇಂದಿಗೂ ಕೂಡ ಅದರ ಆಯುರ್ವೇದ ಶಕ್ತಿಯನ್ನ
ಯಾವುದು ಮೀಟ್ ಮಾಡಕ್ ಸಾಧ್ಯನೇ ಇಲ್ಲ. ಇನ್ನು ಆಯುರ್ವೇದಕ್ಕೆ ಬಂದ್ರೆ ನಮಗೆಲ್ಲ ಗೊತ್ತು, ವೈದ್ಯಕೀಯ ಶಾಸ್ತ್ರದಲ್ಲಿ ಈಗ ಪ್ರಚಲಿತ ಇರತಕ್ಕಂತಹ ಅಲೋಪತಿ ಆಗ್ಬೋದು, ಅದಕ್ಕಿಂತ ಮುಂಚೆ ಇದ್ದಂತಹ ಹೋಮಿಯೋಪತಿ ಆಗ್ಬೋದು, ಇವೆಲ್ಲ ಇತ್ತೀಚಿನವು. ಇವೆರಡೂ ಬರೋದಕ್ಕಿಂತ ಮುಂಚೆ ಇಡೀ ಪ್ರಪಂಚಕ್ಕೆ ಆ ವೈದ್ಯಶಾಸ್ತ್ರದಲ್ಲಿ ಅತಿ ಹೆಚ್ಚನ್ನು ಕೊಡ್ತಿದ್ದು ಯಾವುದು? ನಮ್ಮ ಆಯುರ್ವೇದ. ಆಯುರ್ವೇದ ಯಾವ ದೇಶದ್ದು? ಆಯುರ್ವೇದ ನಮ್ಮ ದೇಶದ್ದೇ. ಆಯುರ್ವೇದವನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ಯಾರು ಅಂದ್ರೆ ಇಡೀ ಭಾರತದಲ್ಲಿ ವೈದ್ಯಕೀಯ ಶಾಸ್ತ್ರ ಶುರುವಾಗಿದ್ದೇ ಭಾರತದಿಂದ. ಅಂತಂದ್ರೆ ನಾವು ಹೇಳ್ಬೋದು, ಈಗ ಸರ್ ಆಲೋಪತಿಯಿಂದ ನಾವು ಆಪರೇಷನ್ ಮಾಡ್ತೀವಿ ಅಥವಾ ಇನ್ನೊಂದು ಮಾಡ್ತೀವಿ ಅಂತ, ಈ ತರ ಥೆರಪಿಗಳು ಆಯುರ್ವೇದದಲ್ಲಿ ಎಷ್ಟೊಂದಿದ್ದಾವೆ. ಇದರಿಂದ ಭಾರತ 10,000 ವರ್ಷಗಳ ಹಿಂದೆನೇ ಮಾಡಿತ್ತು. ಇನ್ನು ಇನ್ವೆನ್ಷನ್ಗಳಿಗೆ ಬಂದ್ರೆ ಏನೇನು ವಿಷಯ ಇದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ವಿಮಾನ. ಇಡೀ ಪಾಶ್ಚಿಮಾತ್ಯರಿಗೆ ಅಥವಾ ಫಾರಿನರ್ಸ್ಗೆ ವಿಮಾನದ ಕಲ್ಪನೆ ಕೊಟ್ಟಿದೆ ಅವರು ನಮ್ಮ ರಾಮಾಯಣದಲ್ಲಿರ್ತಕ್ಕಂಥ ಪುಷ್ಪಕ ವಿಮಾನ. ಅದು ಕಲ್ಪನೆ ಕೊಟ್ಟು ಅಂದ್ರೆ ವಿಮಾನ ತಯಾರಾಗಿದ್ದು ಇತ್ತೀಚಿನ ಸಂದರ್ಭಗಳಲ್ಲಿ. ಇದಕ್ಕಿಂತ 10,000 ವರ್ಷಗಳ ಹಿಂದಂತ ರಾಮಾಯಣದಲ್ಲಿ ಪುಷ್ಪಕ ವಿಮಾನದ ಉಲ್ಲೇಖ ಇದೆ. ಅಲ್ಲಿ ಪುಷ್ಪಕ ವಿಮಾನ ಅಂತಲೇ ಕರೆದ್ರು ಅದನ್ನ. ಹೌದಾನೆ? ಅಂದ್ರೆ ಭಾರತದಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ. ಅದರಲ್ಲೂ ಈಗ ಇನ್ನೊಂದು ಯಾವುದೋ ಒಂದು ಪೇಪರ್, ಹಳೆಯ ಪೇಪರ್ ಅಲ್ಲಿ ಸಿಕ್ಕಿದೆ. ಏನಂತಂದ್ರೆ, ರೈಟ್ ಬ್ರದರ್ಸ್ ಭಾರತದಲ್ಲಿ ಅವರು ವಿಮಾನವನ್ನು ಆರಿಸೋಕ್ಕಿಂತ ಮುಂಚೆ 10 ವರ್ಷದ ಹಿಂದೆನೋ ಭಾರತದಲ್ಲೇ ಯಾರೋ ಒಬ್ರು ವಿಮಾನವನ್ನು ತಯಾರು ಮಾಡಿ ಆರಿಸಿದ್ರು. ಆದ್ರೆ ಅದು ಪೇಟೆಂಟ್ ಆಗಲಿಲ್ಲ ಅಂತ. ಪೇಟೆಂಟ್ ಆಗಲಿಲ್ಲ ಕಾರಣಕ್ಕೆ ರೈಟ್ ಸಹೋದರಿಗೆ ಅದು ಕ್ರೆಡಿಟ್ ಹೋಯ್ತು ಅಂತ. ಇನ್ನು ನಾವು ಗಮನಿಸಿ, ನಮ್ಮ ವೈದ್ಯಶಾಸ್ತ್ರ ಮುಂದುವರಲಿಕ್ಕೆ ನಮ್ಮ ಭಾರತದಲ್ಲಿ ಏನಪ್ಪ ತೊಡಕಾಯ್ತು ಅಂತಂದ್ರೆ, ಈಗಲೂ ಕೂಡ ಹಳ್ಳಿಗಳಿಗೆ ಹೋದ್ರೆ ನಮ್ಮ ಊರುಗಳಲ್ಲಿ ಸಿಗ್ತಾರೆ. ಏನು ಹಸುಗೆ ಏನೋ ಒಂದು ಔಷಧಿ ಕೊಡೋದು ಏನಾದ್ರು ಆದ್ರೆ, ಅಥವಾ ಆಯುರ್ವೇದವನ್ನ ಮಕ್ಕಳಿಗೆ ಅಥವಾ ಜನಕ್ಕೆ ಕೊಡ್ತಕ್ಕಂತಹ ವ್ಯಕ್ತಿಗಳೇನಿದ್ದಾರೆ ಅದನ್ನ ಈಗಲೂ ಗಮನಿಸಿದ್ರೆ, ಈಗ ನೋಡಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅವ್ರು ಏನು ಔಷಧಿನ ಅಥವಾ ಯಾವ ಸೊಪ್ಪನ್ನ ಕೊಡ್ತಿದೀವಿ ಅಂತ ಕೇಳಿದ್ರೆ ಅವ್ರು ಹೇಳಲ್ಲ. ಯಾಕೆಂತಂದ್ರೆ ಭಾರತದಲ್ಲಿ ನಂಬಿಕೆ ಇದೆ, ಏನು ನಾವು ಅದನ್ನ ಹೇಳ್ಬಿಟ್ರೆ ಅದು ಕರೆಕ್ಟಾಗಿ ವರ್ಕ್ ಮಾಡಲ್ಲ ಅಂತ. ಆದರೆ ಅದ್ರ ಆಕ್ಚುಲಿ ಏನು ಗೊತ್ತಾ, ಭಾರತದಲ್ಲಿ ವೈದ್ಯಶಾಸ್ತ್ರ, ಶಿಕ್ಷಣ ಕ್ಷೇತ್ರ ಇವೆಲ್ಲ ಸೇವೆಯಾಗಿ ಉಳ್ಕೊಂಡಿತ್ತು. ಇದು ಲಾಭದಾಯಕವಾಗಿ ಅಥವಾ ವ್ಯಾಪಾರಕ್ಕೆ ಒಳಪಟ್ಟಿಲ್ಲ. ಭಾರತ ಯಾವಾಗಲೂ ಸಂಸ್ಕೃತಿಯಲ್ಲಿ ಉಚ್ಚ ಮಟ್ಟಕ್ಕೆ ಯಾಕೆ ನಿಲ್ತಾ ಇದೆ ಅಂತಂದ್ರೆ, ಭಾರತದಲ್ಲಿ ಯಾವುದೇ ಪ್ರಾಡಕ್ಟ್ಗಳಿಗೆ ವ್ಯಾಪಾರಿ ಮನೋಧರ್ಮ ಭಾರತೀಯರದಲ್ಲ. ಯಾವಾಗಲೂ ಭಾರತೀಯರ ಮನೋಭಾವ ಸೇವೆ, ಸರ್ವಿಸ್ ಮೈಂಡೆಡ್ ಪೀಪಲ್ ಭಾರತೀಯರು. ಹಾಗಾಗಿ ಈಗಲೂ ಕೂಡ ನಿಮ್ಮೂರಲ್ಲಿ ಯಾರಾದ್ರೂ ಆಯುರ್ವೇದಕ್ಕೆ ಹಸುಗಳಿಗೋ ಪ್ರಾಣಿಗಳಿಗೋ ಔಷಧಿ ಕೊಡೋ ಅಂತ ಯಾರಾದ್ರೂ ಇದ್ರೆ, ಅವ್ರು ಈಗಲೂ ನೋಡಿ ನಾವೇನು ಕೊಡ್ತಿದೀವಿ ಅಂತ ಅವ್ರು ಹೇಳಲ್ಲ. ಇದು ಯಾಕೆಂದ್ರೆ ಭಾರತದಲ್ಲಿ ಸೇವಾ ಮನೋಭಾವ ಆ ರೀತಿ ಬೆಳ್ಕೊಂಡಿದೆ. ಇನ್ನು ನಮ್ಮ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ವಿಜ್ಞಾನ ಹೇಗಿತ್ತು? ಈಗ ನಾನು ಹೇಳಿದೆ ಆಚಾರವಾಗಿತ್ತು ನಮ್ಮ ಸೈನ್ಸ್ ಅಂತ ನಮ್ಮ ದೇಶದಲ್ಲಿ. ಅಂದ್ರೆ ಶಿಕ್ಷಣದಲ್ಲಿ ವಿಜ್ಞಾನವನ್ನ ಹೇಗೆ ಬಳಸ್ತಾ ಇದ್ರು ಅನ್ನೋದಕ್ಕೆ ನಮ್ಗೊಂದು ವೇದಗಳ ನಂತರ ಬಂತಹ ಉಪನಿಷತ್ಗಳ ಕಾಲದಲ್ಲಿ ಒಂದು ಉಪನಿಷತ್ ಬರುತ್ತೆ, ತೈತ್ರೇಯ ಉಪನಿಷತ್ತು ಅಂತ. ತೈತ್ರೇಯ ಉಪನಿಷತ್ತಲ್ಲಿ ಒಂದು ಕತೆ ಬರುತ್ತೆ, ಹೇಳ್ತೀನಿ ಕೇಳಿ. ಆ ತೈತ್ರೇಯದಲ್ಲಿ ಒಬ್ಬ ಮಹಾನ್ ಗುರು ಬರ್ತಾನೆ, ಅವನ ಹೆಸರು ವರುಣ ಅಂತ. ಅವನ ಮಗ ಭೃಗು. ವರುಣ ಹತ್ರ ಪ್ರಪಂಚದ ಎಲ್ಲಾ ಕಡೆಯಿಂದಲೂ ಬಂದು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಮಗ ಏನು ಭೃಗು ಇದ್ದಾನೆ, ಅಪ್ಪ ವರುಣ ಅಲ್ವಾ, ವರುಣ ಹತ್ರ ಎಲ್ಲ ಬಂದು ಕಲಿತಾ ಇರ್ತಾರೆ. ಭೃಗು ಅಪ್ಪನ ಹತ್ರ ಹೇಳ್ತಾ ಇರಲ್ಲ. ಆದ್ರೆ ಈ ವರುಣ ಹೆಂಡತಿರಲ್ಲ, ಭೃಗು ಅಮ್ಮ ಹೇಳ್ತಾರೆ, ನೋಡೋ ಎಲ್ಲರೂ ಬಂದು ಕಲಿತಾ ಇದ್ದಾರೆ, ನೀನು ಹೋಗು ನಿಮ್ಮ ಅಪ್ಪನ ಹತ್ರ ಕಲಿ, ನೀನು ನಮ್ಮ ಹತ್ರ ಕಲಿ ಅಂತ ಮಗ ಕೇಳ್ತಾ ಇರಲ್ಲ. ಆಗ ಹೋಗಿ ಅವಳು ಕೂಡ ಗಂಡು ಹೇಳ್ತದೆ, ಅವನಿಗೂ ಸ್ವಲ್ಪ ಹೇಳ್ಕೊಡಿ ಅಂತ. ಅವಾಗ ಅಪ್ಪ ಹೇಳ್ತಾನೆ, ನೋಡೆ ನಾನು ಹೇಳ್ಕೊಟ್ರೆ ಅವ್ನು ಕೇಳಲ್ಲ, ಅವನೇ ಬರ್ಲಿ ನನ್ನ ಹತ್ರ ನಾನು ಕಲಿತೀನಿ ಅಂತ. ಅವತ್ತು ನಾನು ಅವನಿಗೆ ಹೇಳ್ಕೊಡ್ತೀನಿ ಅಂತ. ಅವಾಗ ಏನ್ ಹೇಳಿದ್ರು, ಮತ್ತೆ ಹೋಗಿ ಮನೆ ಹತ್ರ ನೋಡು ಹೇಳ್ಕೊಡ್ತಾರಂತೆ ಕೇಳೋ ಅಂತ. ಆದ್ರೆ ಇವ್ರ ಮನೆ ಆಶ್ರಮ, ಇವಾಗ ವಿದ್ಯಾರ್ಥಿಗಳು ಬರ್ತಾ ಇದ್ರು, ಇವನಲ್ಲೇ ಅಡ್ಡಾಡ್ತಿರ್ತಾನಲ್ವಾ, ಅವನಿಗೆ ಆ ಮಕ್ಕಳು ಕಲಿಬೇಕಾದ್ರೆ ಕೆಲವೊಂದು ಪದಗಳು ಕೇಳಿಸ್ಕೊಂಡಿರ್ತಾನೆ ಮಾಮೂಲಿಯಾಗಿ. ಅವಾಗ ಏನಾಯ್ತು ಅಂತಂದ್ರೆ, ಈ ಅಮ್ಮನ ಹಿಂಸೆ ತಾಳ್ತಾಳ್ದೆ ಭೃಗು ಅಪ್ಪನ ಹತ್ರ ಬಂದ, ಅವನ ಹತ್ರ ಬಂದ. ಅವಾಗ ಬಂದು ಹೇಳ್ತಾನೆ, ಅಪ್ಪ ನನಗೆ ಅಮ್ಮ ಹಿಂಸೆ ಕೊಡ್ತಿದ್ದಾಳೆ, ನೀನು ಕಲಿಯೋ ಅಂತ. ನನಗೆ ನೀವು ಹೇಳ್ಕೊಡೋದು ಏನೇನೋ ಬೇಡ, ನನಗೆ ಬ್ರಹ್ಮೋಪದೇಶ ಹೇಳು, ಯಾಕೆಂತಂದ್ರೆ ಬ್ರಹ್ಮೋಪದೇಶನೇ ಅತ್ಯುಚ್ಚವಾದದ್ದು ಅಂತ. ಬ್ರಹ್ಮೋಪದೇಶ ಒಂದು ಹೇಳ್ಬಿಡು, ನಂಗೆ ಬ್ರಹ್ಮೋಪದೇಶ ಸಾಕು, ನನಗೆ ಬ್ರಹ್ಮ ಸಾಕ್ಷಾತ್ಕಾರ ಆದ್ರೆ ಸಾಕು, ಉಳಿದಿದ್ದಲ್ಲ ಏನು ಬೇಡ ಅಂತ. ಅವಾಗ ಅವನು ಅವಾಗ ಅಪ್ಪ ವರುಣ ಎಂತ ಶಿಕ್ಷಕ ಅಂತಂದ್ರೆ, ಈಗ ಅವನು ಹೇಳ್ತಾನೆ, ಹೂ ಕಣವ ಇದೆಲ್ಲ ಈಸಿ, ಇವರೆಲ್ಲ ಬಂದು 4-5 ದಿವಸ ಸುಮ್ಮನೆ ವೇಸ್ಟ್ ಮಾಡ್ತಾರೆ, ಬ್ರಹ್ಮೋಪದೇಶ ಈಸಿ ಇದೆ, ಬ್ರಹ್ಮ ನಿನಗೆ ಬೇಗ ಸಾಕ್ಷಾತ್ಕಾರ ಆಗ್ತಾನೆ. ನೋಡಪ್ಪ, ಬ್ರಹ್ಮದ 2 ಗುಣ ಹೇಳ್ತೀನಿ, ನೀನು ಈ 2 ಗುಣ ಇರತಕ್ಕಂಥದ್ದು ನೀನು ಕಲ್ತ್ಬಿಟ್ರೆ ನಿನಗೆ ಬ್ರಹ್ಮೋಪದೇಶ ಆಗುತ್ತೆ, ನಿನಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗುತ್ತೆ ಅಂತ. ಅವಾಗ ಹೇಳ್ತಾರೆ ಬ್ರಹ್ಮದ 2 ಗುಣ. ಒಂದು ಬ್ರಹ್ಮನನ್ನ ನೀನು ಅನುಭವಿಸಿದರೆ ನಿನಗೆ ತುಂಬಾ ಸಂತೋಷ ಆಗುತ್ತೆ, ನೀನು ಯಾವಾಗಲೂ ಸಂತೋಷವಾಗೇ ಇರ್ತೀಯ. 2ನೇದು ಬ್ರಹ್ಮನಿಗೆ ಸಾಗಲಿ ಅಂತಂದ್ರೆ ಆ ಸಂತೋಷ ಯಾವಾಗಲೂ ನಿನ್ನ ಜೊತೆಲೇ ಇರುತ್ತೆ ಅಂತ ಹೇಳ್ತಾರೆ. ಇದು ಬ್ರಹ್ಮದ 2 ಗುಣಗಳು. ಈ ಗುಣಗಳು ನಿನಗೆ ಅನುಭವ ಆದರೆ ನಿನಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗಿದೆ ಅಂತ. ಆಗ ಇವನಿಗೆ ಖುಷಿ ಆಗುತ್ತೆ ಭೃಗುಗೆ, ಇಷ್ಟೇನಾ,
ಹಾಗಾದ್ರೆ ನನಗೆ ಸಿಟ್ಟು, ಬ್ರಹ್ಮೋಪದೇಶ ಸಿಟ್ಟು ಅಂತ ಹೇಳ್ತಾನೆ. ಸೀದಾ ಅಮ್ಮನ ಹತ್ರ ಹೋಗ್ತಾನೆ. ಆಗ ಅಮ್ಮ ನನಗೆ ಬ್ರಹ್ಮೋಪದೇಶ ಆಯ್ತು, ಈಗ ನೋಡು ನಾನು ದಿನಕ್ಕೆ 2 ಸತಿ ತಿಂತಿದ್ನಲ್ಲ, ಇವತ್ತು 4 ಸತಿ ಅಡಿಗೆ ಮಾಡಿ, ಯಾಕೆಂತಂದ್ರೆ ನಾನು ಊಟ ಮಾಡ್ತೀನಲ್ಲ ನನಗೆ ಖುಷಿ ಆಗುತ್ತೆ ಅಂತ ಹೇಳ್ತಾನೆ. ಅವಾಗ ಹೌದಾ ಸರಿ, ದಿನಕ್ಕೆ 2 ಸತಿ 4 ಸತಿ ತಿಂತಾನೆ, ತಿಂದ ಖುಷಿ ಆಗ್ತಾ ಹೋಗುತ್ತೆ. ಹಿಂಗೆ ಒಂದು 2-3 ದಿನ ಆಗುತ್ತೆ, ಒಬ್ರು ಡೌಟ್ ಕೊಡ್ತೆ. ಯಾಕೆ ಅಂತಂದ್ರೆ ಬ್ರಹ್ಮನ ಗುಣ ಹೇಳ್ತಾನೆ. ಒಂದು, ಬ್ರಹ್ಮನನ್ನು ಅನುಭವಿಸಿದಾಗ ನಾವು ಖುಷಿ ಪಡ್ತೀವಿ, ಜೊತೆಗೆ ಬ್ರಹ್ಮನಿಗೆ ಸಾವಿಲ್ಲ. ಅಂತಂದ್ರೆ ಬೆಳಗ್ಗೆ ತಿಂದ್ರೆ ಮಧ್ಯಾಹ್ನ ತಿನ್ಬೇಕು, ಮಧ್ಯಾಹ್ನ ತಿಂದ್ರೆ ಸಾಯಂಕಾಲ ತಿನ್ಬೇಕು, ಅಂದ್ರೆ ಅನ್ನಕ್ಕೆ ಸಾವಿದೆ. ಅಂತಂದ್ರೆ ಊಟ ಇವತ್ತು ತಿಂದಿದ್ದು ಖಾಲಿ ಆಗುತ್ತೆ, ನಾವು ಮತ್ತೆ ಬೇಕು ಅಂತ ಕೇಳುತ್ತೆ. ಅಂದ್ರೆ ಎಂತಾಯ್ತು, ಅನ್ನಕ್ಕೆ ಸಾವಿದೆ. ಅಂದ್ರೆ ಅನ್ನ ಬ್ರಹ್ಮ ಅಲ್ಲ. ಆಯ್ತಾ? ಈಗ ಅನ್ನ ಬ್ರಹ್ಮ ಅಲ್ಲ ಅಂತಂದ್ರೆ ಈಗ ಇಬ್ಬರೇ ಮತ್ತೆ ಎಲ್ಲ ಯೋಚನೆ ಮಾಡ್ತಾನೆ. ಆಗ ಅಪ್ಪನ ಹತ್ರ ಬರ್ತಾನೆ. ಅಪ್ಪ, ನಾನು ಅನ್ನನೇ ಬ್ರಹ್ಮ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಅನ್ನಕ್ಕೆ ಸಾವಿದೆ ಅಂತ ಆಯ್ತಲ್ಲ, ಈಗ ಇನ್ನೇನು ಬ್ರಹ್ಮ ಅಂದ್ರೆ ನಿಜವಾಗ್ಲೂ ಏನು ಅಂತ ಕೇಳ್ತಾನೆ. ಅವಾಗ ವರುಣ ಎಂತಹ ಗ್ರೇಟ್ ಶಿಕ್ಷಕ ಅಂತಂದ್ರೆ ಹೇಳ್ತಾನೆ, ಕರೆಕ್ಟ್ ಕಣೋ, ನೀನ್ ಕರೆಕ್ಟ್ ಆಗಿದ್ಯಾ, ನೀನ್ ಕರೆಕ್ಟ್ ಆಗಿದ್ಯಾ, ಯೋಚನೆ ಮಾಡು, ವಿಚಾರ ಮಾಡು, ಸಿಗುತ್ತೆ ನಿನ್ಗೆ ಅಂತ ಹೇಳ್ತಾನೆ. ಅವಾಗ ಮತ್ತೆ ಇನ್ನೊಂದು ಸ್ವಲ್ಪ ಯೋಚನೆ ಮಾಡ್ತಾನೆ. ಅವಾಗ ಏನ್ ಮಾಡ್ತಾರೆ, ಅವಾಗ ಅನ್ಕೋತಾನೆ, ಅವ್ರ ಅಮ್ಮನ ಹತ್ರ ಬರ್ತಾನೆ. ಅಮ್ಮ ಹೇಳ್ತಾನೆ, ಅಮ್ಮ ಇದ್ಮೇಲಿಂದ ಊಟ ಚೆನ್ನಾಗಿ ಮಾಡು, ಅಡಿಗೆ ಚೆನ್ನಾಗಿ ಮಾಡು, ನಾನು ದಿನಕ್ಕೆ ವ್ಯಾಯಾಮ ಮಾಡ್ತೀನಿ ಪ್ರತಿದಿನ ಅಂತ ಹೇಳ್ತಾನೆ. ಅವಾಗ ಏನಾಗುತ್ತೆ, ಚೆನ್ನಾಗಿ ತಿನ್ನೋದು ವ್ಯಾಯಾಮ ಮಾಡೋದು, ಚೆನ್ನಾಗಿ ತಿನ್ನೋದು ವ್ಯಾಯಾಮ ಮಾಡೋದು, ಇದೇ ಮಾಡ್ತಿರ್ತಾರೆ. ಅವಾಗ ಏನಾಗುತ್ತೆ ಅಂತಂದ್ರೆ ಅಮ್ಮ ಅನ್ಕೋತಾರೆ, ಓ ಇದ್ಯಾವುದೋ ಹೊಸ ಹುಚ್ಚು ಶುರುವಾಯ್ತು ಅಂತ ಮಗುಂಗೆ. ಏನು ಅಂತಂದ್ರೆ ಅವಾಗ ಅಮ್ಮ ಬಂದು ಕೇಳ್ತಾಳೆ ಭೃಗು ಹತ್ರ, ಏನೋ ಮಾಡ್ತಿದ್ಯಾ ಅಂತ. ಅಮ್ಮ ನೋಡಮ್ಮ, ಇಲ್ಲಿ ಚೆನ್ನಾಗಿ ಊಟ ಮಾಡ್ತೀನಾ, ಇಲ್ಲಿ ಚೆನ್ನಾಗಿ ವ್ಯಾಯಾಮ ಮಾಡ್ತೀನಿ. ಅವಾಗೇನು ನನ್ನ ದೇಹ ಹೆಂಗ್ ಬೆಳೆಯುತ್ತೆ ಗೊತ್ತಾ, ಗಟ್ಟಿಯಾಗಿ ನೋಡಿ, ಗಟ್ಟಿಯಾಗಿ ನೋಡು, ಇದು ಸಾವಿಲ್ಲ. ಈಗ ಅಪ್ಪ ಹೇಳಿದ್ದ, ಬ್ರಹ್ಮ ಅಂತಂದ್ರೆ ಬ್ರಹ್ಮನನ್ನು ಅನುಭವಿಸಿದಾಗ ನಮಗೆ ಖುಷಿ ಆಗುತ್ತೆ, ಜೊತೆಗೆ ಬ್ರಹ್ಮನ್ಗೆ ಸಾವಿಲ್ಲ. ಈಗ ನೋಡಿ, ನಾನು ವ್ಯಾಯಾಮ ಮಾಡ್ತೀನ, ನನ್ನ ದೇಹ ಗಟ್ಟಿ ಆಗ್ತೈತೆ, ನೋಡು ದೇಹ ನೆನ್ನೆ ಹೆಂಗಿತ್ತು ಇವತ್ತು ಹಂಗೆ ಇದೆ, ಅಂದ್ರೆ ನಾನು ಸ್ಟ್ರಾಂಗ್ ಆಗಿ ದೇಹ ನನ್ನ ಜೊತೆ ಉಳಿಯುತ್ತೆ ಅಂತ ಹೇಳಿ, ಹಂಗಾಗಿ ಇದೇ ಬ್ರಹ್ಮ ಅಂತ ಅಂತಾನೆ. ಅವಾಗ ಅದು ಕೇಳಿದ ತಕ್ಷಣ ಅಮ್ಮ ನಕ್ಬಿಡ್ತಾಳೆ. ಅವಾಗ ಯಾಕಮ್ಮ ನಗ್ತಾ ಇದೆಯಾ ಅಂತ ಕೇಳ್ತಾನೆ ಗುರು. ಅವಾಗ ಹೇಳ್ತಾನೆ, ಏನಿಲ್ಲ ಮಗು, ನಿಮ್ಮ ಅಪ್ಪ ನೋಡಿದೆ ನೀನು ಅಂತ ಹೇಳಿ. ನೋಡಿದ್ದೀನಿ. ಹೇಗಿದ್ದಾರೆ? ಸಣ್ಣಕ್ಕೆ, ಕೃಷಿವಾಗಿ, ವಯಸ್ಸಾಗಿದೆ, ದೇಹ ಎಲ್ಲ ಸ್ವಲ್ಪ ಹಿಂಗೆ ಅಲ್ಲಾಡುತ್ತೆ ಅಂತ ಅಂತಾನೆ. ಅವಾಗ ನೋಡಿದ್ಯಲ್ವಾ, ನಿಮ್ಮಪ್ಪ ನಿನ್ನ ವಯಸ್ಸಲ್ಲಿ ಹೆಂಗಿದ್ರು ಗೊತ್ತಾ, ನೀನೇನ್ ಸ್ಟ್ರಾಂಗ್ ಇದೆಯೋ ನಿನ್ಗಿಂತ 10 ಪಟ್ಟು ಸ್ಟ್ರಾಂಗ್ ಆಗಿದೆ, ನಿನ್ಗಿಂತ 10 ಪಟ್ಟು ಚೆನ್ನಾಗಿದ್ರು ಅಂತ. ಆಗ ಭೃಗುಗೆ ಶಾಕ್ ಆಗುತ್ತೆ. ಏನಂತಾನೆ, ಹಾಗಾದ್ರೆ ಇದಕ್ಕೆ ಸಾವಿದೆ, ದೇಹಕ್ಕೆ ಸಾವಿದೆ ಅಂದ್ರೆ ದೇಹ ಹಿಂಗೆ ಇರಲ್ಲ. ಆದ್ರೆ ಬ್ರಹ್ಮ ಸಾಕ್ಷಾತ್ಕಾರ, ಬ್ರಹ್ಮದ ಅನುಭವ ಏನು, ಬ್ರಹ್ಮ ಚಿರಕಾಲವಾಗಿ ಉಳಿತಕ್ಕಂಥದ್ದು ಅಂತ. ಅಂದ್ರೆ ಈ ದೇಹ ಅಥವಾ ಉರಿಗೋಡಿಸೋದು ಬ್ರಹ್ಮ ಅಲ್ಲ. ಅಂದ್ರೆ ಅವಾಗ ಅರ್ಥ ಆಗುತ್ತೆ, ಪ್ರಾಣ ಬ್ರಹ್ಮ ಅಲ್ಲ. ಇಫ್ ಮೊದಲು ಅನ್ನ ಬ್ರಹ್ಮ ಅಲ್ಲ ಅಂತ ಗೊತ್ತಾಯ್ತು, ನೆಕ್ಸ್ಟ್ ಪ್ರಾಣ ಬ್ರಹ್ಮ ಅಲ್ಲ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಮಗ ಮತ್ತೆ ಅಪ್ಪನ ಹೋಗ್ತಾನೆ. ಅಪ್ಪ, ನಾನೀಗ ಮಾಡ್ತಿದ್ದೆ, ವ್ಯಾಯಾಮ ಎಲ್ಲ ಮಾಡ್ತಿದ್ದೆ, ಅವಾಗ ಅಮ್ಮ ಹೇಳಿದ್ಲು ನೀವಿನ್ನೂ ಗಟ್ಟಿಮುಟ್ಟಾಗಿರಂತೆ, ಅಂದ್ರೆ ಈಗ ದೇಹಕ್ಕೆ ಸಾವಿದೆ ಅನ್ನೋಂಗಾಯ್ತು. ಹಾಗಾದ್ರೆ ಪ್ರಾಣ ಬ್ರಹ್ಮ ಅಲ್ಲ ಆಯ್ತು. ಹಾಗಾದ್ರೆ ಬ್ರಹ್ಮ ಏನು? ಆಗ ಅಪ್ಪ ಹೇಳ್ತಾನೆ, ಮಗು ನೀನ್ ಕರೆಕ್ಟ್ ಆಗಿದ್ಯಾ, ನೀನ್ ಕರೆಕ್ಟಾಗಿ ಕಲಿತಾ ಇದೀಯಾ, ಅವಾಗ ನೋಡು ಓಡಾಡು, ನಿನಗಿನ್ನೂ ಸಿಗ್ಬಹುದು ಅಂತ ಹೇಳ್ತಾನೆ. ಆಗ ನೋಡಿ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಬರೋದು ವಿಜ್ಞಾನ. ಏನಂತಂದ್ರೆ ನೆಕ್ಸ್ಟ್ ಭೃಗು ಮನೆ ಬಿಟ್ಟು ಹೋಗ್ತಾನೆ. ಏನಕ್ಕೆ ಅಂತಂದ್ರೆ ಬ್ರಹ್ಮನನ್ನು ಹುಡುಕ್ಲಿಕ್ಕೆ. ಆಗ ಭೃಗು ಎಷ್ಟು ಅಂತಂದ್ರೆ ಇಡೀ ದೇಶದಲ್ಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಎಷ್ಟೊಂದು ಕಾಡುಗಳನ್ನು ಹುಡುಕ್ತಾನೆ. ಅಲ್ಲಿ ಸಿಗ್ತಕ್ಕಂತಹ ಪ್ರತಿಯೊಂದು ಗಿಡ, ಪ್ರತಿಯೊಂದು ಮರ ಅಥವಾ ಪ್ರತಿಯೊಂದು ಎಲೆ, ಪ್ರತಿಯೊಂದು ಮರದ ತೊಗಟೆ, ಇವನ್ನೆಲ್ಲವನ್ನು ಸರ್ಚ್ ಮಾಡಿ ಇದರಲ್ಲಿ ಈ ಶಕ್ತಿ ಇದೆ, ಈ ಎಲೆಯಲ್ಲಿ ಇಂತಹ ಆಯುರ್ವೇದ ಶಕ್ತಿ ಇದೆ, ಇದರೊಳಗೆ ಇಷ್ಟೊಂದು ಶಕ್ತಿ ಇದೆ ಅಂತ ಕಲಿತಾ ಹೋಗ್ತಾನೆ. 10 ವರ್ಷ ಕಾಡಲ್ಲಿ ಅಲ್ಲಾಡ್ತಾನೆ. 10 ವರ್ಷ ಕಾಲದಲ್ಲಿ ಅಲ್ದಾಡಿ ತುಂಬಾ ಅತಿ ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡು 10 ವರ್ಷಗಳ ನಂತರ ಬರ್ತಾನೆ ಎಲ್ಲಿಗೆ, ವರುಣನಾಥ ಅಪ್ಪನ ಹತ್ರಕ್ಕೆ. ಅವಾಗ ಅಪ್ಪನ ಹತ್ರ ಹೇಳ್ತಾನೆ, ಅಪ್ಪ ನೋಡು, ನಾನು ಈ ಜ್ಞಾನವನ್ನು ಕಲ್ತಿದ್ದೀನಿ, ಇಷ್ಟೆಲ್ಲ ವಿಷಯ ಇದೆ ನೋಡು, ಇದು ನನಗೆ ಇದು ಕಲಿತಾ ಹೋದಂಗೆ ನನಗೆ ತುಂಬಾ ಖುಷಿ ಆಗ್ತಾ ಹೋಗುತ್ತೆ. ಜೊತೆಗೆ ಈ ಜ್ಞಾನಕ್ಕೆ ಸಾವಿಲ್ಲ, ಈ ಜ್ಞಾನ ನನ್ನ ಜೊತೆ ಉಳಿದೇ ಇರುತ್ತೆ ನೋಡು. 10 ವರ್ಷ ಅಲ್ಲಾಡ್ಕೊಂಡು ನಾನು ಇಷ್ಟು ಕಲ್ತ್ಕೊಂಡ್ಬಂದೀನಿ ಅಂತ ಹೇಳ್ತಾನೆ. ಆಗ ಅಪ್ಪ ಹೇಳ್ತಾನೆ, ಕರೆಕ್ಟ್ ಅಪ್ಪ, ನೀನ್ ಮಾಡೋದು ಕರೆಕ್ಟು, ಇದೇ ವಿಜ್ಞಾನಮಯ ಕೋಶ, ನೀನು ಇದೆಲ್ಲ ಕಲ್ತಿರೋದು ವಿಜ್ಞಾನ. ಆದ್ರೆ ನೀನು ಇದಕ್ಕೋಸ್ಕರ 10 ವರ್ಷ ಅಲ್ದಾಡ್ದೆ ಅಲ್ವಾ, ನೀನು 10 ವರ್ಷ ವೇಸ್ಟ್ ಮಾಡ್ಕೊಂಡೆ ಕಣೋ ಅಂತ. ಅಂದ್ರೆ ವಿಜ್ಞಾನಮಯ ಕೋಶನೇ ಅಲ್ಟಿಮೇಟ್ ಅಲ್ಲ, ಇದಕ್ಕಿಂತ ಒಳಗಡೆ ನೀನು ಹೊರಗಡೆ ಸುತ್ತಾಡ್ದಲ್ವಾ, ಹೊರಗಡೆ ಅಲ್ಲ ಒಳಗಡೆ ಇಳಿ. ನಿನ್ನ ಒಳಗಡೆ ಇಳಿದಾಗ, ಯಾಕೆಂತಂದ್ರೆ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಈಗ ಎಲ್ಲಾ ದೇಶದಲ್ಲಿ ಶಿಕ್ಷಣ ಹೆಂಗಿದೆ ಅಂತಂದ್ರೆ ಹೊರಗಡೆ ಇದೆ, ಅಂದ್ರೆ ಹೊರಗಡೆ ಅದು ನೋಡ್ಕಲಿ ಇದು ನೋಡ್ಕಲಿ ಅಂತ. ಆದ್ರೆ ನಮ್ಮ ಭಾರತೀಯ ಶಿಕ್ಷಣ ಒಳಗಡೆ ಇಳಿಯೋದ್ರ ಮೂಲಕ ಹೊರಗಡೆದನ್ನ ಅನುಭವಿಸೋದು ಅಂತ. ಅದು ಮನೋಮಯ ಕೋಶ. ಇದೆಲ್ಲ ಸಂಪೂರ್ಣವಾದ್ಮೇಲೆ ಇದಕ್ಕಿಂತ ಎತ್ತರವಾದದ್ದು ಬ್ರಹ್ಮಜ್ಞಾನ. ಅದು ಯಾವುದು, ಸಚ್ಚಿದಾನಂದ ಕೋಶ ಅಂತಂದ್ರೆ ದೈವತ್ವವನ್ನು ಅನುಭವಿಸೋದು ಅಂತ. ಈ ರೀತಿ ಹೋಗುತ್ತೆ ಕತೆ. ಯಾವ್ದ್ರಲ್ಲಿ,
ತೈತ್ರಿಯ ಉಪನಿಷತ್ತಲ್ಲಿ. ನಾನು ಇದು ಯಾಕೆ ಹೇಳಿದೆ ಅಂತಂದ್ರೆ ನೋಡಿ, ಅನ್ನಮಯ ಕೋಶದಿಂದ ಸಚ್ಚಿದಾನಂದಮಯ ಕೋಶದವರೆಗೂ ಯಾವ ರೀತಿ ಅವನಿಗೆ ನಂಬಿಕೆಗಳು ಬಲವಾಗ್ತಾ ಹೋದ್ವು ಅಂತಂದ್ರೆ ಇಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಉಪನಿಷತ್ತಿನ ಕಥೆಗಳ ಮೂಲಕ ಅದ್ರಲ್ಲಿ ಹೇಳ್ತಾ ಇರ್ತಲ್ಲ, ಅವ್ನು ಕಲ್ತ್ಕೊಂಡ್ಬಂದಂತಹ ವಿಜ್ಞಾನ ಆಯುರ್ವೇದ ಎಷ್ಟಿದೆ ಅದು ನಮ್ಮ ಇಡೀ ಆಯುರ್ವೇದಕ್ಕೆ ಮೂಲವಾಗುತ್ತೆ ಅಂತಂದ್ರೆ ಆಯುರ್ವೇದ ಹುಟ್ಟಿದ್ದು ಉಪನಿಷತ್ತುಗಳ ಕಾಲದಲ್ಲೇನೆ. ಉಪನಿಷತ್ತುಗಳ ಕಾಲದಲ್ಲೇ ಆಯುರ್ವೇದದಲ್ಲಿ ಪಂಡಿತರಿದ್ರು ನಮ್ಮ ದೇಶದಲ್ಲಿ ಯಾವುದೇ ರೋಗ ರುಜಿನಗಳಿಲ್ಲದಂಗೆ ನೋಡ್ಕೊಂತಾ ಇದ್ರು ಅಂತಂದ್ರೆ ಭಾರತದ ಕೊಡುಗೆ ಆಯುರ್ವೇದ ಹುಟ್ಟಿದ್ದೆಲ್ಲಿ ಅಂತಂದ್ರೆ ಉಪನಿಷತ್ತುಗಳ ಕಾಲದಲ್ಲಿ ಈ ತರ ಕಥೆಗಳ ಮೂಲಕ ವಿಜ್ಞಾನವನ್ನು ಕಲಿಸ್ತಾ ಇದ್ರು. ಜೊತೆಗೆ ನಾನು ಹೇಳಿದೆ ಆಚರಣೆಗಳ ಮೂಲಕ ವಿಜ್ಞಾನವನ್ನು ಆಚರಿಸ್ತಾ ಇದ್ರು ಅಂತ. ನಮ್ಮ ಸಂಸ್ಕೃತಿಯಲ್ಲಿ ಏಕೆಂತಂದ್ರೆ ನಾನು ಹೇಳಿದೆ ಒಟ್ಟಿಟ್ಕೊಳ್ಳೋದು ಕೂಡ ಸಂಸ್ಕೃತಿ, ಆದ್ರೆ ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಸೈನ್ಸ್ಗೆ ಸಂಬಂಧಪಟ್ಟಿದ್ದು ಅಂತ. ಅಂದ್ರೆ ನಮ್ಮ ಭಾರತ ಸೈನ್ಸ್ನ ನಾವು ಕಲಿಯೋದು ಅದು ಹೊರಗಡೆಯಿಂದ ಅಂತ ನಮ್ಗೆ ಈಗ ಅನಿಸ್ತಿದೆ, ಆದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಜ್ಞಾನ ಹೊರಗಡೆದಲ್ಲ, ವಿಜ್ಞಾನ ನಮ್ಮ ಬದುಕಲ್ಲೇ ಇರಬೇಕು. ಹಾಗಾಗಿ ಪ್ರತಿಯೊಂದು ನಮ್ಮ ಬದುಕಲ್ಲಿ ಹೊಂದ್ಕೊಳ್ತಕ್ಕಂಥದ್ದೇ ಸೈನ್ಸ್ ಅಂತ ಹೇಳಿ ಇದು ನಮ್ಮ ದೇಶಕ್ಕೆ ನಮ್ಮ ದೇಶದ್ದು ಸೈನ್ಸ್ಗೆ ಅಂದ್ರೆ ವಾಟ್ ಈಸ್ ಸೈನ್ಸ್ ಅನ್ನೋದ್ರಿಂದ ಹಿಡಿದು ನಾವು ಇವತ್ತು ಕಲಿತಿರೋ ಎಲ್ಲಾ ಸೈನ್ಸ್ಗಳ ಮೂಲ ಹುಟ್ಟಿದ್ದು ಹೀಗೆ ಇದೇ ರೀತಿ ನಮ್ಮ ಭಾರತದಲ್ಲಿ ಅಂತ. ಇನ್ನು ಮ್ಯಾಥ್ಸ್ಗೆ ಹೋದ್ರೆ ಮ್ಯಾಥ್ಸ್ಗೆ ನಮ್ಮ ಕೊಡುಗೆ ಏನು ಅಂತ ಕೇಳಿದ್ರೆ ನಾವು ಹೇಳ್ತೀವಿ ದೊಡ್ಡದಾಗಿ 0. ಆದ್ರೆ ವಿತೌಟ್ 0 ಇವತ್ತು ನಾವು ಅಕಸ್ಮಾತ್ ನಾವು 0ಗಳು ಏನಾದ್ರು ಇಲ್ಲೇ ಹೋಗಿದ್ರೆ ಇವತ್ತು ನಮ್ಮ ಪ್ರಪಂಚದ ಎಲ್ಲಾ ಕಂಪ್ಯೂಟರ್ಗಳು ಸೇರಿದ್ರು ಒಂದು ಸಣ್ಣ ಕ್ಯಾಲ್ಕುಲೇಷನ್ ಅಲ್ಲಿ ಮೇಂಟೈನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ಬಿಸ್ನೆಸ್ ಮೆನ್ ಅಕೌಂಟ್ ನೋಡ್ಕೊಳ್ಳಿಕ್ಕೆ ಇವಾಗ ಒಂದು ಕಂಪ್ಯೂಟರ್ ಸಾಕು. ಆದ್ರೆ ಈ 0 ಒಂದಿಲ್ಲ ಅಂತಿದ್ರೆ ಎಲ್ಲಿಗೆ ತರ್ತಿದ್ವಿ ಮೆಮೊರಿ ಸ್ಪೇಸ್ನ? ಎಷ್ಟು ಇಡೀ ಒಂದು ಊರಷ್ಟು ದೊಡ್ಡ ಕಂಪ್ಯೂಟರ್ ನಿಲ್ಸಿದ್ರು ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆದ್ರೆ ಈಗ ಒಂದು ಸಣ್ಣ ಕಂಪ್ಯೂಟರ್ ಕಾಯ್ಕೊಳ್ತೀವಿ. ಇದು ಭಾರತೀಯರ ಕೊಡುಗೆ ಅಂತಂದ್ರೆ ಉತ್ಕೃಷ್ಟವಾದಂತಹ ಕೊಡುಗೆ ಭಾರತದಲ್ಲಿ ಸಿಕ್ಕಿದ್ದು. ಜೊತೆಗೆ ಈ ನ್ಯೂಟನ್ ಅಥವಾ ಇವರೆಲ್ಲ ಇದಾರಲ್ಲ, ಇವರೆಲ್ಲ ಸೃಷ್ಟಿಯಾಗಿದ್ದು ಭಾರತದ ಶಾಸ್ತ್ರಗಳನ್ನ ಓದಿ ಅಂತ. ಇನ್ನು ಹೇಳ್ತಾರೆ ಭಾರತದ ಎಷ್ಟೊಂದು ಗ್ರಂಥಗಳನ್ನ ಸಂಸ್ಕೃತದಲ್ಲಿ ಇರತಕ್ಕಂತಹ ಗ್ರಂಥಗಳನ್ನ ಇನ್ನೂ ಓದೇ ಇಲ್ಲ. ಅದರಲ್ಲಿ ಪ್ರತಿಯೊಂದು ಸೂತ್ರಕ್ಕೂ ಹೊಸ ಹೊಸ ವಿಜ್ಞಾನದ ಅರ್ಥಗಳೇ ಸೃಷ್ಟಿಯಾಗಬಹುದು ಅಂತ ಈಗಲೂ ಇದೆ. ಜೊತೆಗೆ ಜರ್ಮನಿಯಲ್ಲಿ, ಜಪಾನ್ನಲ್ಲಿ ಹೀಗೆ ಇನ್ನೂ ಹಲವಾರು ದೇಶಗಳಲ್ಲಿ ಸಂಸ್ಕೃತವನ್ನು ಹೊಸದಾಗಿ ಕಲಿಸಿದ್ದಾರೆ. ಯಾಕೆ ಅಂತಂದ್ರೆ ಅವರು ಅಲ್ಲೇ ಸಂಸ್ಕೃತವನ್ನ ಕಲಿತು ನಮ್ಮ ಭಾರತ ದೇಶದಿಂದ ಸಂಸ್ಕೃತ ಸಾಲ ಸೂತ್ರಗಳನ್ನು ಬಿಡಿಸಿ ಅದರ ಮೂಲಕ ಜಗತ್ತಿಗೆ ಏನಾದರೂ ಕೊಡ್ಬೋದಾ ಅದನ್ನ ಕಲಿಸ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಭಾರತದ ಕೊಡುಗೆ ಇಡೀ ವಿಜ್ಞಾನಕ್ಕೆ, ಭಾರತದ ಕೊಡುಗೆ ಅಂತಂದಾಗ ಇಡೀ ವಿಜ್ಞಾನದಕ್ಕೆ ಆಧಾರವಾಗಿ ನಿಂತಿರುವುದೇ ನಮ್ಮ ಭಾರತ. ಹಾಗಾಗಿ ಸೈನ್ಸ್ ನಮ್ಗೆ ಎಲ್ಲ ಕಡೆನೂ ಇದೆ. ಈಗ ನೋಡಿ ನಮ್ದೇ ಅದು ಸೈನ್ಸ್. ಯಾಕೆಂತಂದ್ರೆ ನಮ್ಮ ಅಮ್ಮ ಬಾಗಿಲು ನೀರಾಕು ಅಂತ ಹೇಳೋದು ನನಗೆ ನೆನ್ನೆಯಿಂದ ಹೇಳ್ತಾ ಇಲ್ಲ, ಅಥವಾ ನಮ್ಮಮ್ಮ ಸೈನ್ಸ್ ಓದಿ ಹೇಳ್ತಾ ಇಲ್ಲ, ದಿನದಿಂದಲೇ ಹೇಳ್ತಾ ಬರ್ತಾನೆ ಇದೆ. ಅಮ್ಮ ಚಿಕ್ಕ ಹುಡುಗಿನ ಮಾಡ್ತಲೇ ಬರ್ತಾ ಇದ್ದಾರೆ, ಅಮ್ಮ ಅವರಮ್ಮ ಎಲ್ಲ ಮಾಡ್ತಲೇ ಅಂದ್ರೆ ಸೈನ್ಸ್ ನಮ್ಮ ಜೀವನದಲ್ಲೇ ಅಡಕವಾಗಿದೆ. ಇದಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ರಂಗೋಲಿ ಹಾಕ್ತೀವಿ ಅಂತ. ಯಾಕೆ ನಮ್ಗೆ ಏನು ತೊಂದರೆ ಅಂತಂದ್ರೆ ನಾವು ಪ್ರಶ್ನೆ ಹಾಕೋದನ್ನ ಮಾಡಿಸ್ಬಿಡ್ತೀವಿ. ನಾವು ಮೊದಲೇ ಹೇಳ್ದಂಗೆ ಸೈನ್ಸ್ ಅಂತಂದ್ರೆ ಕ್ವಶನ್ಸ್ಗಳಿಂದಲೇ ಸೃಷ್ಟಿಯಾಗುತ್ತೆ ಅಂತ. ಆದ್ರೆ ನಾವೆಲ್ಲಿ ಪ್ರಶ್ನೆ ಕೇಳ್ತೀವಿ, ಅಮ್ಮ ಬಾಗಿಲು ನೀರು ಹಾಕೊಂಡು ಹಾಕ್ದೆ, ರಂಗೋಲಿ ಹಾಕೊಂಡ್ರು ಹಾಕ್ದೆ, ಅಮ್ಮ ಯಾಕೆ ಹಾಕ್ಬೇಕು, ನನ್ಗೆ ಎಳೆ ಹಿಂಗಾಗ್ತೀನಿ ಅಂತಂದ್ರೆ ಯಾಕೆ ಹಿಂಗಾಗ್ಬಾರ್ದು ಅಂತ ಯಾರು ಕೇಳಲೇ ಇಲ್ಲ. ಸೊ ಅಂದ್ರೆ ಪ್ರಶ್ನೆಗಳಿಲ್ಲದೆ ನಮ್ಮ ಆಚಾರದಲ್ಲಿರ್ತಕ್ಕಂತಹ ವಿಜ್ಞಾನ ನಮಗೆ ಕಾಣಿಸ್ತಾ ಇಲ್ಲ. ಬಿಟ್ರೆ ನಮ್ಮ ಪ್ರತಿಯೊಂದು ಆಚಾರದಲ್ಲೂ ಕೂಡ ವಿಜ್ಞಾನ ಇದೆ. ಸರ್, ಹಾಗಾದ್ರೆ ನಾವು ದಿನನಿತ್ಯ ಮಾಡ್ತಿದ್ದಂತಹ ಎಲ್ಲ ಕೆಲಸದಲ್ಲೂ ಇಷ್ಟೊಂದು ಸೈನ್ಸ್ ಇದೆ ಅಂತ ಈಗ ಗೊತ್ತಾಯ್ತು. ಇದರಿಂದ ನಾನು ಇನ್ನೂ ಕ್ಯೂರಿಯಾಸಿಟಿಯಾಗಿ ನಾವು ಮಾಡ್ತಿದ್ದಂತಹ ಕೆಲಸದಿಂದ ಎಷ್ಟು ಸೈನ್ಸ್ ಇದೆ ಅನ್ನೋದನ್ನ ತಿಳ್ಕೊತಾ ಹೋದೆ. ಹಾಗೇನೆ ನಾವು ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ಬಹುದು ಸರ್? ಅಂದ್ರೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ಅಂದ್ರೆ ಸೈನ್ಸ್ ನಮ್ಮ ಬದುಕಿನ ಭಾಗ. ಸೈನ್ಸ್ ಅಂತಂದ್ರೆ ನಾವು ಹೊಸದಾಗೇನೋ ಕಲಿತಿರೋದಲ್ಲ, ನಮ್ಮಲ್ಲಿ ಇರೋದನ್ನೇ ನಾವು ಕಲಿತಾ ಇರೋದು. ಹಾಗಾಗಿ ಕ್ಯೂರಿಯಾಸಿಟಿಯಿಂದ ನಾವೇನನ್ನ ಕಲಿತೀವಿ ಅಂತ ಕ್ಯೂರಿಯಾಸಿಟಿ ಒಂದಿದ್ರೆ ನಮ್ಮ ಸೈನ್ಸ್ನ ನಾವೇನು ಬೇಕಾದ್ರೂ ಸಾಧಿಸ್ಬೋದು. ಈಗ ಸೈನ್ಸ್ ಅಂತಂದ್ರೆ ಬ್ರಹ್ಮಾಂಡ ಅಲ್ಲ, ನಮಗೆ ಗೊತ್ತು ಚೆನ್ನಾಗಿ ಓದೋರು ಅಥವಾ ಹಂಗೆಮ್ಮ ಸೈನ್ಸ್ ಆ ಥರದಲ್ಲೇ ಏನಿಲ್ಲ. ಸೈನ್ಸ್ ನಾವು ಪ್ರತಿಯೊಂದು ದಿನನೂ ಬಳಸ್ತಾ ಇರ್ತಕ್ಕಂಥ ವಿಷಯನೇ. ಹಾಗಾಗಿ ನೀವು ಸೈನ್ಸನ್ನ ಈ ಕ್ಯೂರಿಯಾಸಿಟಿಯಿಂದ ಜೊತೆಗೆ ಕ್ವಶನ್ ಮಾಡೋ ಅಭ್ಯಾಸಗಳಿಂದ ಈ ಎರಡನ್ನೂ ನೀವು ಕಲಿತಾ ಹೋದ್ರೆ ನಿಮ್ಮ ಸೈನ್ಸ್ ಎಷ್ಟು ಸ್ವಚ್ಛಂದವಾಗಿರುತ್ತೆ ಅಂತಂದ್ರೆ, ಯಾಕೆಂತಂದ್ರೆ ಪ್ರತಿಯೊಂದು ಕಲಿಕೆ ಹೌದು ನಾವು ಮಾರ್ಕ್ಸ್ಗೋಸ್ಕರ ಕಲಿತೀವಿ, ಮಾರ್ಕ್ಸ್ ತಗೋತೀವಿ, ವಿಷಯ ತಿಳ್ಕೊಬೇಕು. ನಾವು ವಿಷಯ ತಿಳ್ಕೊಂತ ಹೋದಾಗ ಮಾರ್ಕ್ಸ್ ಬಂದೇ ಬರುತ್ತೆ, ಬರೀ ಮಾರ್ಕ್ಸ್ ಇಂದ ಬೀಳೋದಲ್ಲ. ಹಾಗಾಗಿ ಸೈನ್ಸ್ ಅನ್ನ ವಿಷಯಕ್ಕಾಗಿ, ಕ್ಯೂರಿಯಾಸಿಟಿಗಾಗಿ, ಜೊತೆಗೆ ಹೊಸತನ್ನ ಕಡಿಯೋ ಅನುಭವಕ್ಕಾಗಿ. ಯಾಕೆಂತಂದ್ರೆ ನಾನು ಹೇಳೋದಲ್ಲ ಇಷ್ಟೊಂದು ಹೆಸರುಗಳು, ಗೆಲಿಲಿಯೋ ಆಗಲಿ, ಎಡಿಸನ್ ಆಗಲಿ, ಅಥವಾ ನಮ್ಮ APJ ಅಬ್ದುಲ್ ಕಲಾಂ ಆಗಲಿ, ಇವರೆಲ್ಲ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್ ಅಲ್ಲ. ಇದು ನಿಮಗೆ ನೆನಪಿರ್ಲಿ. ಆದ್ರೆ ಹಂಗಂತ ಫಸ್ಟ್ ರ್ಯಾಂಕ್ ಬಂದವರು ಯಾರು ಇಲ್ಲ ಅಂತಲ್ಲ, ಫಸ್ಟ್ ರ್ಯಾಂಕ್ ಬಂದವರು ಇದ್ದಾರೆ. ಆದ್ರೆ ಇವರೆಲ್ಲ ಮೇಲ್ಸಾರಿ ಫಸ್ಟ್ ರ್ಯಾಂಕ್ ಬಂದವರಲ್ಲ, ಆದ್ರೆ ವಿಜ್ಞಾನದಲ್ಲಿ ಮಾತ್ರವಾದದನ್ನು ಸಾಧಿಸ್ತರು. ಯಾರಿಗೆ ಪ್ರಶ್ನೆ ಮಾಡೋ ಅಭ್ಯಾಸ ಜೊತೆಗೆ ಕ್ಯೂರಿಯಾಸಿಟಿ ಹೇಳಿರುತ್ತೋ ಇವರು ವಿಜ್ಞಾನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು. ಹಾಗಾಗಿ ಇಂದಿನಿಂದ ಅಂದ್ರೆ ನಾವೇನು ತರಗತಿಗಳನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ, ಈ ಕ್ಯೂರಿಯಾಸಿಟಿನ ಬೆಳೆಸ್ಕೊಂಡು ವಿಜ್ಞಾನವನ್ನು ಸ್ವಚ್ಛಂದವಾಗಿ ನಾವು ಕಲಿಯೋಣ, ನೀವು ಕಲಿತೀವಿ, ನಾವು ಒಟ್ಟಾಗಿ ಸೈನ್ಸ್ ಅನ್ನ
ಕಲಿತಗೋಣ ಅನ್ನೋದಕ್ಕೆ ಇವತ್ತಿನ ತರಗತಿಯನ್ನು ನಾನಿಲ್ಲಿ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.